Hello students, welcome to my YouTube channel Inspiring Maths. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ಇಂದ ಲೀನಿಯರ್ ಇನ್ಇಕ್ವಾಲಿಟೀಸ್ ಮತ್ತೆ ಸೆಕೆಂಡ್ ಇಯರ್ ಇಂದ LPP ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಫಸ್ಟ್ ಸಿನಾಪ್ಸಿಸ್, ಆಫ್ಟರ್ ದಟ್ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ 2014 ಇಂದ 2020 ವರೆಗೂ ಡಿಸ್ಕಸ್ ಮಾಡಿರ್ತೀನಿ. ಒಂದು ಸಾರಿ 2014 ಇಂದ 2020 ವರೆಗೂ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ಕೇಳಿದಾನೆ ಅಂತ ಇಯರ್ ವೈಸ್ ಟ್ರೆಂಡ್ ನ ನೋಡ್ಬಿಡೋಣ. ನೋಡಿ, ಎಸ್, here is the trend analysis of LPP and linear inequalities. I have combined those ಎರಡು ಟಾಪಿಕ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಂಡನೆ ಆ ಟ್ರೆಂಡ್ ಅನಾಲಿಸಿಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಹಿಯರ್ ಇಟ್ ಕಮ್ಸ್. 2014 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, 2015 ಅಲ್ಲಿ ಎರಡು ಕ್ವಶನ್ಸ್ ಇದೆ, 2016 ಅಲ್ಲಿ ಯಾವುದೇ ಕ್ವಶನ್ಸ್ ಗಳನ್ನ ಕೇಳಿಲ್ಲ. 2017 2018 ಅಲ್ಲಿ 3 ಕ್ವಶನ್ಸ್, 2019 ಅಂಡ್ 2020 ಅಲ್ಲಿ ಎರಡೆರಡು ಕ್ವಶನ್ಸ್ ಗಳನ್ನ ಕೇಳಿದಾನೆ. ಸಿಕ್ಕಾಪಟ್ಟೆ ಸಿಂಪಲ್ ಇರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇಂದ ಸ್ವಲ್ಪ ನಮಗೆ ಕಾಮನ್ ಸೆನ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಈಸಿಯಾಗಿ ಈ ಕ್ವಶನ್ಸ್ ಗಳನ್ನ ಅನಲೈಸ್ ಮಾಡಿ ಆನ್ಸರ್ ಮಾಡಬಹುದು. ಸೊ ಅದನ್ನ ಯಾವ ತರ ಸಾಲ್ವ್ ಮಾಡೋಣ, ಎಷ್ಟು ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ನೀವೇ ಏನಾದ್ರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂತಾರೆ ನಿಮ್ಗೊಂದು ಅನೌನ್ಸ್ಮೆಂಟ್ ಇದೆ. ಸೊ ಆಲ್ರೆಡಿ ನಾನು ಒಂದು ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಎರಡು ಟೆಸ್ಟ್, ಇವತ್ತೊಂದು ಆನ್ ಗೋಯಿಂಗ್ ಟೆಸ್ಟ್ ನಡೀತಾ ಇದೆ, ಎರಡು ಟೆಸ್ಟ್ ಇಲ್ಲಿಗೆ ಮುಗಿತು. ಮತ್ತೆ ನಿನ್ನೆ ಟೆಸ್ಟ್ ಅಲ್ಲಿ ಸೊ ಟಾಪ್ 10 ಸ್ಟೂಡೆಂಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದೀನಿ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ. ಸೊ ನಿಮ್ಗೂ ಕೂಡ ಏನಾದ್ರೂ ಈ ಮಾಕ್ ಟೆಸ್ಟ್ ಸೀರೀಸ್ ಗೆ ಅಟೆಂಡ್ ಆಗ್ಬೇಕು ಅಂತ ಇತ್ತು ಅಂತಂದ್ರೆ ಸೊ ಯಾವ ತರ ಅಟೆಂಡ್ ಆಗ್ಬೇಕು ಅನ್ನೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ಸೆಂಡ್ ಮಿ ಎ ರಿಕ್ವೆಸ್ಟ್ ಅಂಡ್ ಐ ವಿಲ್ ಎಕ್ಸೆಪ್ಟ್ ಇಟ್. ಅದಲ್ಲದೆ ಸೊ ನಾನು ಈಗ ಒಂದು ಹೊಸ ಆನ್ಲೈನ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ 15 days ಕ್ರಾಶ್ ಕೋರ್ಸ್, ನೋ ಯುವರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ವರ್ಕ್ ಮಾಡಬೇಕು ಅನ್ನೋದಕ್ಕೆ, ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋನು ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡುವಂತ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಯಾಕೆ ಸಾಲ್ವ್ ಮಾಡಬೇಕು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ಕೋರ್ಸ್ ಅನ್ನ ಅಂದ್ರೆ 15 days ಕ್ರಾಶ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಸ್ಟಾರ್ಟ್ ಫ್ರಾಮ್ this course will start from 10th August 2020. ಆನ್ಲೈನ್ ಕೋರ್ಸ್ ಇರುತ್ತೆ. ನಿಮ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದ್ರು ಬೇಕಾಗಿತ್ತು ಅಥವಾ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಕೊಡುವಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಐ ವಿಲ್ ಗಿವ್ ದ ಡೀಟೇಲ್ಸ್. ಈ ಕೋರ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಐ ವಿಲ್ ಡಿಸ್ಕಸ್ ಕಂಪ್ಲೀಟ್ಲಿ previous year questions, 10 years previous questions from 2005 to 2013. ಆಲ್ರೆಡಿ ನಾನು ಪ್ರತಿ ಟಾಪಿಕ್ ಮೇಲೂ 2014 ಇಂದ 2020 ವರೆಗೂ ನನ್ನ ಈಗ ನಾನು ಮಾಡಿರುವಂತ ಎಲ್ಲಾ ವಿಡಿಯೋಸ್ ಅಲ್ಲೂ ಪ್ರತಿ ಟಾಪಿಕ್ 2014 ಇಂದ 2020 ವರೆಗೂ ಕ್ವಶನ್ಸ್ ಗಳಿದಾವೆ. ನಾವು ಇನ್ನೊಂದು 10 ಇಯರ್ಸ್ ಕ್ವಶನ್ಸ್ ಗಳನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡ್ಕೊಳ್ಳೋಣ. ಇಟ್ ವಿಲ್ ರಿಯಲಿ ಹೆಲ್ಪ್ಫುಲ್. ಸೊ ಅದು ಯಾವ ತರ ಹೆಲ್ಪ್ ಆಗುತ್ತೆ, ಯಾಕೆ ನಾವು ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವರ್ಕ್ ಮಾಡಬೇಕು ಅನ್ನೋದನ್ನ ಆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಒಂದ್ಸರಿ ಬೇಕಾದ್ರೆ ನೀವು ಆ ವಿಡಿಯೋನ ನೋಡಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವರ್ಕ್ ಮಾಡಬೇಕು ಅಂತ ಅನ್ನೋದು. ಅದಲ್ಲದೆ ನಾನು ಎವ್ರಿ ವಿಡಿಯೋದಲ್ಲೂ ಕೂಡ ಹೇಳೋದೊಂದೇ, ಸೊ ನೀವು ನಿಮ್ಮ ಪ್ರಿಪರೇಷನ್ ನ ಎಕ್ಸಾಂಪ್ಲರ್ ಬುಕ್ ಇಂದ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳಿದ್ದೀನಿ. ಸೊ ಈಗ ಅಷ್ಟೊಂದು ಟೈಮ್ ಇಲ್ಲ ನಮ್ಗೆ. ಸೊ ನೀವು ಏನಾದ್ರು ನನ್ನ ಜೊತೆ 15 days ಅನ್ನ ಸ್ಪೆಂಡ್ ಮಾಡಿದ್ರಿ ಅಂದ್ರೆ ದಟ್ ಟು 1 to 2 hours per day. So in that 2 hours, I will discuss all those questions, 10 years questions, that too only PU2 syllabus. ಯಾಕೆ PU2 syllabus ನ ತಗೊಂಡಿದ್ದೀನಿ ಅಂತಾರೆ. So this PU2 syllabus will give you 45 marks. Absolutely 45 marks ತನಕ PU2 syllabus ಇಂದ ಇರುತ್ತೆ. ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ಬರುವಂತಹ ಕ್ವಶನ್ಸ್ ಫೈನಲಿ ಒಂದು ಗ್ರಾಂಡ್ ಟೆಸ್ಟ್ ನ ಇಟ್ಟಿರ್ತೀರಲ್ವಾ, ಅದರದ ಕಂಪ್ಲೀಟ್ ಸೊಲ್ಯೂಷನ್ ನಾನು ಡಿಸ್ಕಸ್ ಮಾಡ್ತೀನಿ. ದಟ್ ಟು ಇನ್ 1 hour. ಯಾವ ತರ 1 hour ಅಲ್ಲಿ ನಾವು ಒಂದು ಟೆಸ್ಟ್ ನ ಮುಗಿಸ್ಬೇಕು ಅಂತ ಅನ್ನೋದನ್ನ ನಾನು ಡೆಮೋನ ಕೊಡ್ತೀನಿ. ಸೊ ಈ ಕೋರ್ಸು ಇಷ್ಟನ್ನ ಇನ್ಕ್ಲೂಡ್ ಆಗಿರುತ್ತೆ. ಅದಲ್ಲದೆ ಶಾರ್ಟ್ ಟ್ರಿಕ್ಸ್ ಆನ್ ಈಚ್ ಚಾಪ್ಟರ್. ಐ ವಿಲ್ ಗಿವ್ ಶಾರ್ಟ್ ಟ್ರಿಕ್ಸ್. ಇಫ್ ಯು ರಿಯಲಿ ವಿಶ್ ಟು ಟೇಕ್ ದಿಸ್ ಕೋರ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸನ್ ಡೀಟೇಲ್ಸ್, ಈ ನಂಬರ್ಗೆ ಡೀಟೇಲ್ಸ್ ಅನ್ನ ಸೆಂಡ್ ಮಾಡಿ, ನಾನು ಯಾವ ತರ ತಗೋಬೇಕು ಕೋರ್ಸ್ ಅಂತ ನಾನು ಇನ್ಫಾರ್ಮೇಶನ್ ಕಳಿಸ್ತೀನಿ. Okay, we'll come back to our linear programming and linear inequalities. See, here are the synopsis. Please ದಯವಿಟ್ಟು ಈ ಸಿನಾಪ್ಸಿಸ್ ಗಳನ್ನ ನೆನ್ಪಿಟ್ಕೊಂಡಿರಿ. They are really very important. ಏನಂತ ಹೇಳಿದಾನೆ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಸ್ ಈಕ್ವಲ್ ಟು ಎ ಇದೆ. ಈ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಸ್ ಈಕ್ವಲ್ ಟು ಎ ಅಂತ ಇತ್ತು ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್
is less than or is equal to a and greater than or is equal to minus a. ಪ್ಲೀಸ್ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡ್ರಿ, ಈ ಒಂದು ಪಾಯಿಂಟ್ ನ ನೆನ್ಪಿಟ್ಕೊಂಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಎರಡೆರಡು ಕ್ವಶನ್ಸ್ ಗಳನ್ನ ಇದ್ದೇ ಕಾನ್ಸೆಪ್ಟ್ ಮೇಲೆ ಕೇಳಿದೆ. Is it okay? Modulus of x is less than or is equal to a ಆಗಿದ್ರೆ x ವ್ಯಾಲ್ಯೂ ಏನಾಗಿರುತ್ತೆ, less than or is equal to a and greater than or is equal to minus a. So I will write it as x belongs to close interval minus a2 plus a. Here a is greater than c. a ಏನಾಗಿರುತ್ತೆ, ಪಾಸಿಟಿವ್ ನಂಬರ್ ಆಗಿರುತ್ತೆ ಅಂತ ಹೇಳಿದಾನೆ. ಓಕೆ, yes, modulus of x is strictly less than a ಅಂತ ಇತ್ತಂದ್ರೆ we will not include that number in our interval. Similarly, modulus of x is greater than or is equal to a ಅಂತ ಇತ್ತಂದ್ರೆ we will write it as x is greater than or is equal to a or x is less than or is equal to minus a. This is very very important. ಈ ಎರಡು ಪಾಯಿಂಟ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನಿಮಗೇನೆ ಗೊತ್ತಾಗುತ್ತೆ ಈಗ ನಾನು ನೆಕ್ಸ್ಟ್ ಸಾಲ್ವ್ ಮಾಡಿದಾಗ. ಓಕೆ, ಸೊ ಸಿಮಿಲರ್ಲಿ strictly greater than a ಅಂತ ಇತ್ತು ಅಂದ್ರೆ we will write it as x is less than minus a or x is greater than a. ಇಂಟರ್ವಲ್ ಅಲ್ಲಿ ಬರಿಬೇಕಾದಾಗ x is less than minus a ಅಂತ ಇರೋದ್ರಿಂದ ಮೈನಸ್ ಇನ್ಫಿನಿಟಿ ಟು ಮೈನಸ್ a ವರೆಗೂ ತಗೊಳ್ತೀವಿ. x is greater than a ಅಂತ ಇತ್ತು ಅಂದ್ರೆ a to ಇನ್ಫಿನಿಟಿ ಆಗಿರುತ್ತೆ. ಸೊ ಪ್ಲಸ್ a to ಪ್ಲಸ್ ಇನ್ಫಿನಿಟಿ ಆಗಿರುತ್ತೆ. ಈ ಇಂಟರ್ವಲ್ ನ ಬರೆಯೋದು ಕೂಡ ಇಂಪಾರ್ಟೆಂಟ್. ನಮಗೆ ಆಪ್ಷನ್ಸ್ ಗಳಲ್ಲಿ ಅದೇ ತರದ ಇಂಟರ್ವಲ್ ನ ಇರ್ತವೆ. ದಟ್ಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಂಡೀಷನ್ ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎ ಅಂತ ಇರ್ತಾರೆ. ಅಂದ್ರೆ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 3, 3x ಮೈನಸ್ 2 ಅಂತ ಇತ್ತು ಅಂತಂದ್ರೆ ನಾವು ಸೇಮ್ ಎಕ್ಸ್ ಪ್ಲೇಸ್ ಅಲ್ಲಿ ಅದನ್ನೇ ನಂಬರ್ ನ ಬರಿತೀವಿ. ಇಲ್ಲಿ a ಮೈನಸ್ ಬಿ ಎ ಪ್ಲಸ್ ಬಿ, a ಮೈನಸ್ ಬಿ ಎ ಪ್ಲಸ್ ಬಿ. ಒಂದ್ ವೇಳೆ ಗೊತ್ತಾಗ್ಲಿಲ್ಲ, ಇದನ್ನ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಸಿಂಪಲ್, ಡೋಂಟ್ ವರಿ, ಎಕ್ಸ್ ಮೈನಸ್ ಎ ಇಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು ಬಿ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತ ಬರುದು. ಓಕೆ, ಅದನ್ನ ಆಮೇಲೆ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂತಂದ್ರೆ ಸರಿ ಹೋಗುತ್ತೆ. ಈ ಮೈನಸ್ ಎ ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂದ್ರೆ ಪ್ಲಸ್ ಎ ಆಗುತ್ತೆ, ಮೈನಸ್ ಎ ನ ಈ ಕಡೆನೂ ಶಿಫ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಪ್ಲಸ್ ಎ ಆಗುತ್ತೆ. ಎ ಮೈನಸ್ ಬಿ ಅಂಡ್ ಎ ಪ್ಲಸ್. ಓಕೆ, ನೆಕ್ಸ್ಟ್ ಸಿನಾಪ್ಸಿಸ್ ಏನಿದೆ ಅಂತ ನೋಡಿ. ಎಸ್, ಈಗ ಎರಡು ಇಂಟರ್ವಲ್ ಗಳನ್ನ ಕೊಡ್ತಾನೆ. ಎರಡು ಇಂಟರ್ವಲ್ ಗಳನ್ನ ಏನಂತ, ಎಕ್ಸ್ ಮೈನಸ್ ಎ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ 0 ಅಂತ ಇತ್ತು ಅಂದ್ರೆ ಸೊ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ಎ ಅಂಡ್ ಬಿ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನೆನ್ಪಿಟ್ಕೊಂಡ್ರಿ ಅಂದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಬರುವಂತಹ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ತರ ಎರಡು ಫ್ಯಾಕ್ಟರ್ಸ್ ಗಳು ಬಂದಿರ್ತವೆ ನಿಮಗೆ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಅಂತ ಬಂದಿರ್ತವೆ. ಲೆಸ್ ಯಾಕಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಆದ್ರೆ ಆ ಫಂಕ್ಷನ್ ನಾವೇನಂತ ಕರೆದಿರ್ತೀವಿ, ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಕರೆದಿರ್ತೀವಿ. ಅಲ್ಲಿ ಇಂಟರ್ವಲ್ ನ ಫೈಂಡ್ ಔಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಆಗಿ ಬರೀಬಹುದು, ಎಕ್ಸ್ ಈಸ್ ಲೆಸ್ ದ್ಯಾನ್ ಬಿ ಅಂಡ್ ಗ್ರೇಟರ್ ದ್ಯಾನ್ ಎ. ಒಂದ್ ವೇಳೆ ಏನಾದ್ರು ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಸ್ ಗ್ರೇಟರ್ ದ್ಯಾನ್ 0 ಅಂತ ಇತ್ತು ಅಂತಾರೆ ವಿ ವಿಲ್ ಚೇಂಜ್ ಇಟ್, ಎಕ್ಸ್ ಇಸ್ ಲೆಸ್ ದ್ಯಾನ್ ಮೈನಸ್ ಎ ಅಂಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಪ್ಲಸ್ ಬಿ. ಸೊ ಈ ತರ ಇರುತ್ತೆ. ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್, ಸೊ ಪಾಸಿಟಿವ್ ಇರೋದು ಗ್ರೇಟರ್ ದ್ಯಾನ್ 0, ನೆಗೆಟಿವ್ ಇರೋದು ಲೆಸ್ ದ್ಯಾನ್ 0 ಆಗಿರುತ್ತೆ. ಲೆಸ್ ದ್ಯಾನ್ 0 ಆದಾಗ ಫಂಕ್ಷನ್ ಡಿಕ್ರೀಸಿಂಗ್ ಆಗಿರುತ್ತೆ, ಗ್ರೇಟರ್ ದ್ಯಾನ್ 0 ಆದಾಗ ಫಂಕ್ಷನ್ ಇನ್ಕ್ರೀಸಿಂಗ್ ಆಗಿರುತ್ತೆ. ನಾವು ಈ ತರ ಕಾನ್ಸೆಪ್ಟ್ ಗಳನ್ನ ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋಣ. ಓಕೆ, ಒಂದ್ ವೇಳೆ ಡಿವಿಷನ್ ಇತ್ತು ಅಂದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ 0 ಅಂತ ಇತ್ತು ಅಂತಾರೆ ಎಕ್ಸ್ ಈಸ್ ಆಲ್ವೇಸ್ ಲೈಸ್ ಬಿಟ್ವೀನ್ ಎ ಅಂಡ್ ಬಿ. ಗ್ರೇಟರ್ ದ್ಯಾನ್ 0 ಇತ್ತು ಅಂತಾರೆ ಸೇಮ್ ಇಂಟರ್ವಲ್ ಗೆ ಬರುತ್ತೆ, ಎಕ್ಸ್ ಇಸ್ ಲೆಸ್ ದ್ಯಾನ್ ಮೈನಸ್ ಎ ಆರ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಪ್ಲಸ್ ಬಿ. ದಿಸ್ ಇಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆಮೇಲೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸಿಂಪಲ್ ಆಗಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು, ತುಂಬಾ ಸಿಂಪಲ್ ಆಗಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಸಿಕ್ಕಾಪಟ್ಟೆ ಏನ್ ಕಾಂಪ್ಲಿಕೇಟೆಡ್ ಇರಲ್ಲ, ಎಷ್ಟೊಂದು ಮೆಥಡ್ ಗಳನ್ನ ನೆನ್ಪಿಟ್ಕೋಬೇಕಂತ ಇರಲ್ಲ. ಒಂದ್ 2-3 ಕಾಮನ್ ಸೆನ್ಸ್, ಒಂದಿಷ್ಟು ಕಾಮನ್ ಸೆನ್ಸ್ ಇತ್ತು ಅಂತಾರೆ ಈಸಿಯಾಗಿ ಕ್ವಶನ್ಸ್ ಗಳಿಗೆ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಬೇಕಾದ್ರೆ ನೀವು ಫಸ್ಟ್ ಲೀನಿಯರ್ ಇನ್ಇಕ್ವಾಲಿಟಿ ಅಥವಾ LPP ಪ್ರಾಬ್ಲಮ್ ಎಲ್ಲಿದೆ ಅಂತ ಸರ್ಚ್ ಮಾಡಿದ್ರು ಕೂಡ ತೊಂದರೆ ಇಲ್ಲ, ಯಾಕಂದ್ರೆ ಅಷ್ಟು ಈಸಿಯಾಗಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಸಿನಾಪ್ಸಿಸ್ ಏನಿದೆ ಅಂತ ನೋಡಿ. ನಾನು ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಏನು ಅಂತ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ವಾಟ್ ಇಸ್ ಮೀನ್ ಬೈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್? A linear programming problem deals with the optimization. Optimization ಅಂದ್ರೆ maximize or minimize. ಯಾವುದೋ ಒಂದು ಫಂಕ್ಷನ್ ನ ಕೊಡ್ತಾನೆ, ಅಬ್ಜೆಕ್ಟಿವ್ ಫಂಕ್ಷನ್ ಅಂತ. ಅದನ್ನ ಅಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಕೆಳಗಡೆ ಹೇಳ್ತೀನಿ. ಸೊ ಆ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಆಗುತ್ತೆ, ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಸಿಕ್ಕಾಪಟ್ಟೆ ಡೀಟೇಲ್ ಆಗಿ ಹೋಗುವಷ್ಟು ಟೈಮ್ನು ನಮಗಿಲ್ಲ. ಜಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ದಟ್ಸ್ ಎನಫ್. ಓಕೆ, ಆಪ್ಟಿಮೈಸೇಷನ್ ಆಫ್ ಎ ಫಂಕ್ಷನ್ ಆಫ್ ವೇರಿಯಬಲ್ಸ್ known as objective function subject to the set of linear inequalities. ಆ linear inequalities ಅನ್ನ ನಾವೇನಂತ ಕರಿತೀವಿ ಅಂದ್ರೆ constraints ಅಂತ ಕರಿತೀವಿ. ಓಕೆ, ಅಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅಂತ ಹೇಳ್ತೇನೆ ನೋಡಿ. ಇನ್ ಎ linear programming problem
that is z is equal to ax plus by ಅಂತ ಕೊಟ್ಟಿರ್ತಾನೆ. The linear function of the variables x and y which is to be optimized, which is to be optimized ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡ್ಬೇಕು ಅಂತ ಫಂಕ್ಷನ್ ಅದು. ಅಂತ ಫಂಕ್ಷನ್ ಅನ್ನು ನಾವೇನಂತ ಕರೆದಿರ್ತೀವಿ ಅಂದ್ರೆ ಅಬ್ಜೆಕ್ಟಿವ್ ಫಂಕ್ಷನ್. ಓಕೆನಾ? ಎಸ್. ಫಿಸಿಬಲ್ ರೀಜನ್ ಇದು ಇಂಪಾರ್ಟೆಂಟ್. ಈ ಫಿಸಿಬಲ್ ರೀಜನ್, ಫಿಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್ ಮೂರು ಕೂಡ ಇಂಪಾರ್ಟೆಂಟ್. ದಯವಿಟ್ಟು ಸೊ ಈ ಮೂರನ್ನು ನೆನ್ಪಿಟ್ಕೊಂಡಿರಿ, ಯಾಕಂದ್ರೆ ಇವತ್ತರ ಮೇಲೆನೆ ಕ್ವಶನ್. ಫಿಸಿಬಲ್ ರೀಜನ್, ದ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ದ ಆಲ್ ಕನ್ಸ್ಟ್ರೈಂಟ್ಸ್, ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ದ ಆಲ್ ಕನ್ಸ್ಟ್ರೈಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್ ಆಫ್ LPP is called ಫಿಸಿಬಲ್ ರೀಜನ್. ಅಂದ್ರೆ ಫಿಸಿಬಲ್ ರೀಜನ್ ಅಂದ್ರೆ ಸೊಲ್ಯೂಷನ್ ರೀಜನ್. ಈಗ ನಾವು ಎಲ್ಲಾ ಲೀನಿಯರ್ ಇನ್ಇಕ್ವಾಲಿಟೀಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಒಂದು ಸೊಲ್ಯೂಷನ್ ಸೆಟ್ ನ ಫೈಂಡ್ ಔಟ್ ಮಾಡ್ತೀವಿ, ಅಥವಾ ಈ ಗ್ರಾಫಿಕಲಿ ಹೋದಾಗ ಸೊಲ್ಯೂಷನ್ ರೀಜನ್ ನ ಫೈಂಡ್ ಔಟ್ ಮಾಡ್ತೀವಿ. ಆ ಸೊಲ್ಯೂಷನ್ ರೀಜನ್ ನ ನಾವೇನಂತ ಕರೆದಿರ್ತೀವಿ ಅಂದ್ರೆ ಫಿಸಿಬಲ್ ರೀಜನ್ ಅಂತ ಕರಿತೀವಿ. ಆ ಫಿಸಿಬಲ್ ರೀಜನ್ ಅಲ್ಲಿ ಬರುವಂತಹ ಪಾಯಿಂಟ್ಸ್ ಗಳು ಈ ಎಲ್ಲಾ ಲೀನಿಯರ್ ಇನ್ಇಕ್ವಾಲಿಟೀಸ್ ಗಳನ್ನ ಸ್ಯಾಟಿಸ್ಫೈ ಮಾಡುತ್ತೆ, ಅಂದ್ರೆ ಆ ಕಂಡೀಷನ್ ಗೆ ಒಳಗಾಗಿರುವಂತದ್ದು. ಓಕೆ, ಎಸ್. ನೆಕ್ಸ್ಟ್ ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಅವನೇ ಹೇಳ್ತಾನೆ, ದ ಫಿಸಿಬಲ್ ರೀಜನ್ ಕನ್ಸಿಸ್ಟಿಂಗ್ ಆಫ್ ಇನ್ಫಿನಿಟ್ಲಿ ಮೆನಿ ಪಾಯಿಂಟ್ಸ್ which satisfy all constraints called feasible solutions. Okay, in an optimal solution ಗೆ ಬರೋಣ. Any point in the feasible region, any point in the feasible region that gives the optimal value. ಅಂದ್ರೆ optimal value ಅಂತ ಹೇಳಿದ್ರೆ maximum value or minimum value. ಸೊ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಕೊಡ್ತಿರುತ್ತೋ ಅಂತ ಪಾಯಿಂಟ್ ನ ನಾವೇನಂತ ಕರೆದಿರ್ತೀವಿ, ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರೆದಿರ್ತೀವಿ. ಓಕೆ, ಈ ಮೂರು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಂಡಿರಿ. ಸೊ ಮೂರು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಂಡಿದ್ರೆ ಆಪ್ಷನ್ಸ್ ಗಳಾಗಿ ಕೇಳುವಂತ ಚಾನ್ಸಸ್ ಇರುತ್ತೆ. 2018 ಅಥವಾ 2020 ಅಲ್ಲಿ ಆ ತರದ ಒಂದು ಕ್ವಶನ್ ನ ಕೇಳಿದಾನೆ. ಎಸ್, ಸಿ ಹಿಯರ್, ಎಸ್ 2017 ಅಲ್ಲಿ ಕೇಳಿದಾನೆ ನೋಡಿ. ಏನಿದೆ ನೋಡಿ ಕ್ವಶನ್ ಏನಿದೆ ಅಂತಂದ್ರೆ, ಇನ್ ಆನ್ LPP admits optimal solution at two consecutive vertices. Optimal solution at two consecutive vertices of feasible region. Then ಸೊ ಏನ್ ಹೇಳ್ತಾನೆ ಅಂದ್ರೆ ಆಪ್ಷನ್ ಎ ಹೇಳ್ತಾನೆ, ದ ರಿಕ್ವೈರ್ಡ್ ಆಪ್ಟಿಮಲ್ ಸೊಲ್ಯೂಷನ್ ಇಸ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್ ಟೂ ಪಾಯಿಂಟ್ಸ್ ಅಂತ. ಮಿಡ್ ಪಾಯಿಂಟ್ ಆಗಿನೇ ಇರಬೇಕು ಅಂತ ಏನಿಲ್ಲ. ದ ಆಪ್ಟಿಮಲ್ ಸೊಲ್ಯೂಷನ್ ಆಕರ್ಸ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ದೀಸ್ ಟೂ ಪಾಯಿಂಟ್ಸ್. ಹೌದಾ? ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಅದೇ ಅಂತ ಹೇಳ್ತಾನೆ. ದ ಆಪ್ಟಿಮಲ್ ಸೊಲ್ಯೂಷನ್ ಆಕರ್ಸ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ದೀಸ್ ಟೂ ಪಾಯಿಂಟ್ಸ್. ಯಾವ ಪಾಯಿಂಟ್ಸ್ ಗಳನ್ನ ತಗೊಂಡಿರ್ತೀವಲ್ವಾ ಆ ಪಾಯಿಂಟ್ ಗಳನ್ನ ಜಾಯಿನ್ ಮಾಡುವಂತ ಲೈನ್ ಮೇಲೆ ಆಪ್ಟಿಮಲ್ ಸೊಲ್ಯೂಷನ್ ಇದೆ. ಓಕೆ, ಇದನ್ನ ನಾವೇನಂತ ಈ ಪ್ರಾಬ್ಲಮ್ ಗೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಟೇಕ್ ದ ನೆಕ್ಸ್ಟ್ ಒನ್. ಎಸ್, ದಿಸ್ ಈಸ್ ಫ್ರಮ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಇಂದ ಇಲ್ಲಿ ಪ್ರಾಬ್ಲಮ್ಸ್ ಗಳಿದಾವೆ, ಸಿಕ್ಕಾಪಟ್ಟೆ ಸಿಂಪಲ್ ಇದಾವೆ. ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸಿಂಪಲ್ ಕ್ವಶನ್ಸ್ ಗಳನ್ನ ಕೇಳಬಹುದಾ ಅಂತ. ಓಕೆ, ಎಕ್ಸ್ ಈಸ್ ಲೆಸ್ ದನ್ ಎ. ಇಲ್ಲಿ ಒಂದು 3 ಪಾಯಿಂಟ್ಸ್ ನ ಹೇಳ್ತೀನಿ ಕೇಳಿ. ನಾನು ಯಾವುದೋ ಒಂದು ಇನ್ಇಕ್ವಾಲಿಟಿ ಇದೆ ಅಂದ್ರೆ ಎ ಇಸ್ ಲೆಸ್ ದನ್ ಬಿ ಇದೆ ಅಂತಾರೆ, ನೀನು ಈ ಇನ್ಇಕ್ವಾಲಿಟಿಗೆ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಪಾಸಿಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಇನ್ಇಕ್ವಾಲಿಟಿ ವಿಲ್ ನಾಟ್ ಚೇಂಜ್. ನೆಗೆಟಿವ್ ಸೈನ್ ಇಂದ ಡಿವೈಡ್ ಮಾಡಿದಾಗ್ಲೂ ಕೂಡ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಅಥವಾ ದ ಗಿವನ್ ಇನ್ಇಕ್ವಾಲಿಟಿನ ನೀನು ರೆಸಿಪ್ರೋಕಲ್ ತಗೊಂಡಿದ್ರೆ ಅವಾಗ್ಲೂ ಕೂಡ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಲೆಸ್ ದ್ಯಾನ್ ಇದ್ದಿದ್ದು ಗ್ರೇಟರ್ ದ್ಯಾನ್ ಆಗುತ್ತೆ, ಗ್ರೇಟರ್ ದ್ಯಾನ್ ಇದ್ದಿದ್ದು ಲೆಸ್ ದ್ಯಾನ್ ಆಗುತ್ತೆ. ಓಕೆ, ಇಲ್ಲಿ ಎ ಇಸ್ ಲೆಸ್ ದನ್ ಬಿ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ನೋಡಿ, 1 ಇಸ್ ಲೆಸ್ ದನ್ 2 ಇದೆ. ನಾನು ಈ ಇನ್ಇಕ್ವಾಲಿಟಿಗೆ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಏನಾಗುತ್ತೆ, -1 -2. -1 ಇಸ್ ಲೆಸ್ ದನ್ -2 ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಆಕ್ಚುಲಿ -2 ಇಸ್ ಲೆಸ್ ದನ್ -1, ಬಟ್ -1 ಇಸ್ ಗ್ರೇಟರ್ ದನ್ -2. ಹೌದಾ? ಅದಕ್ಕೋಸ್ಕರ ನಾವೇನಂತ ಬರಿಬೇಕು, ಅದನ್ನ ಲೆಸ್ ದ್ಯಾನ್ ಇದ್ದಂತ ಇನ್ಇಕ್ವಾಲಿಟಿ ಗ್ರೇಟರ್ ದ್ಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಇಫ್ ಯು ಮಲ್ಟಿಪ್ಲೈ ದಟ್ ಇನ್ಇಕ್ವಾಲಿಟಿ ಬೈ ನೆಗೆಟಿವ್ ಸೈನ್. ಇದು ಒಂದು ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ನಾಟ್ ಓನ್ಲಿ ಡಿವೈಡ್, ಸೊ ಮಲ್ಟಿಪ್ಲೈ, ಇಫ್ ಯು ಡಿವೈಡ್ ಬೈ ನೆಗೆಟಿವ್ ಸೈನ್ ದೆನ್ ಆಲ್ಸೋ ಇನ್ಇಕ್ವಾಲಿಟಿ ವಿಲ್ ರಿವರ್ಸ್ ಇಟ್ಸ್ ಸೈನ್. If it is less than, it will be greater than. If it is greater than, it will be less than. Okay, less than or is equal to idre greater than or equal to, greater than or is equal to idre less than or is equal to. Okay, ಇಲ್ಲಿ ನೋಡಿ ಈಗ x is less than 5 ಇದೆ. ಅದಲ್ಲದೆ ಇನ್ನೊಂದು ಪಾಯಿಂಟ್ ನ ಹೇಳಬೇಕು. ಸೊ ಒಂದ್ ವೇಳೆ ಇನ್ಇಕ್ವಾಲಿಟಿ ಈಗ ಫಾರ್ ಎಕ್ಸಾಂಪಲ್ 1 is less than 2 ಇದಲ್ವಾ, ರೆಸಿಪ್ರೋಕಲ್ ನ ತಗೊಂಡ್ರು ಕೂಡ, ರೆಸಿಪ್ರೋಕಲ್ ಇನ್ ದ ಸೆನ್ಸ್ 1 ನ ರೆಸಿಪ್ರೋಕಲ್ ತಗೊಂಡ್ರೆ 1/1 ಆಗುತ್ತೆ, 2 ನ ರೆಸಿಪ್ರೋಕಲ್ ತಗೊಂಡ್ರೆ 1/2 ಆಗುತ್ತೆ. ಈಗ್ಲೂ ಕೂಡ ನೀನ್ ಲೆಸ್ ದನ್ ಅಂತ ಬರ್ದೆ ಅಂತಾರೆ, ಇಟ್ ವಿಲ್ ಬಿ ರಾಂಗ್. ಇದು ಏನಾಗುತ್ತೆ, ರಾಂಗ್ ಆಗುತ್ತೆ. 1 is not less than 1/2, ಬಟ್ 1/2 is less than 1. ಸೊ ಅದಕ್ಕೋಸ್ಕರ ಇದನ್ನ ಏನಂತ ಬರಿಬೇಕು, 1 is greater than 1/2. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ತೀವಿ. ಇಫ್ ಯು ಮಲ್ಟಿಪ್ಲೈ
or divide by a negative sign, then inequality reverse its sign. But if you multiply, if you divide by positive sign or positive number, inequality will not change. Okay, ಇಷ್ಟು ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಂಡ್ರೆ they will help. ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತವೆ ನೋಡಿ. ಈಗ x is less than ಅಂತ ಇದೆ, ಎಲ್ಲೆಲ್ಲಿ less than or is equal to greater than or is equal to ಇದೆ, ಅದು ಈಸಿಯಾಗಿ ಅದನ್ನ ಆನ್ಸರ್ ಅಲ್ಲ ಅಂತ ಹೇಳ್ಬೋದು. ಯಾಕೆ ಲೆಸ್ ದಾನ್ ಆರ್ ಇಸ್ ಇಕ್ವಲ್ ಟು ಮತ್ತೆ ಗ್ರೇಟರ್ ದಾನ್ ಆರ್ ಇಕ್ವಲ್ ಟು ನಮ್ಗೆ ಕೊಟ್ಟಂತ ಪ್ರಾಬ್ಲಮ್ ಅಲ್ಲೇನೆ ಲೆಸ್ ದಾನ್ ಇದೆ. ಸೊ ಅದು ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಿ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾನೆ, ಬಟ್ ಇನ್ಇಕ್ವಾಲಿಟಿನ ಲೆಸ್ ದಾನ್ ಅಂತ ಇಟ್ಕೊಂಡಿದ್ದಾನೆ. ಇಟ್ ಇಸ್ ನಾಟ್ ಯುವರ್ ಆನ್ಸರ್. ಇನ್ಇಕ್ವಾಲಿಟಿ ವಿಲ್ ಚೇಂಜ್ ಇಟ್ಸ್ ಸೈನ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ಇಷ್ಟೇ ಸಿಂಪಲ್ ಆಗಿದಾವೆ ಕ್ವಶನ್ಸ್ ಗಳು. ನಾನು ಒಂದಿಷ್ಟು ಬೇಸಿಕ್ ಕ್ವಶನ್ಸ್ ಗಳಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಂಪ್ಲರ್ ಬುಕ್ ಅಲ್ಲಿ ಇದು ಕೊಟ್ಟಿರೋದ್ರಿಂದ, ಯಾಕೆಂದ್ರೆ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಗಳನ್ನ ನಿಮ್ಮ ಎಕ್ಸಾಮ್ ಗೆ ಕೇಳಬಹುದಾದಂತ ಚಾನ್ಸಸ್ ಇರುತ್ತೆ ಅಂತ ನಾನು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಎಸ್, ಹಿಯರ್ ಇಟ್ ಕಮ್ಸ್. minus 3x plus 17, minus 3x plus 17 which is less than minus 3 ಅಂತ ಹೇಳಿದಾನೆ. then x ವ್ಯಾಲ್ಯೂ ಏನಾಗುತ್ತೆ? ಸಿಂಪಲ್ ಇದೆ ನೋಡಿ. minus 3x ಲೆಸ್ than minus 13, 17 ಅನ್ನ ರೈಟ್ ಸೈಡ್ ಶಿಫ್ಟ್ ಮಾಡಿದ್ವಿ ಅಂತಾರೆ. minus 13 minus 17 ಆಗುತ್ತೆ. ಇದರ ಮೀನಿಂಗ್ ಇಷ್ಟೇ ಇರುತ್ತೆ. minus 3x plus 17 ಲೆಸ್ ದ್ಯಾನ್ minus 13 ಅಂತ ಇದ್ದಾಗ ಈ ಇನ್ಇಕ್ವಾಲಿಟಿಗೆ ನಾನು ನೆಗೆಟಿವ್ ನಂಬರ್ ಅನ್ನ ಅಂದ್ರೆ 17 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದೀನಿ. ಸೊ 17 ಇಂದ 17 ಅನ್ನೋದು ಪಾಸಿಟಿವ್ ನಂಬರ್, ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿದೀನಿ. ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಆಡ್ ಮಾಡ್ತೀಯಾ, ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಸೇಮ್ ನಂಬರ್ ಇಂದ ಸೇಮ್ ನಂಬರ್ ನ ಆಡ್ ಮಾಡಿದ್ವಿ ಅಥವಾ ಸೇಮ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಇನ್ಇಕ್ವಾಲಿಟಿಗಳು ಚೇಂಜ್ ಆಗಲ್ಲ. ಬಟ್ ಮಲ್ಟಿಪ್ಲೈ ಮಾಡಬೇಕಾದಾಗ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಸೊ ಇದರ ಮೀನಿಂಗ್ ಇಷ್ಟೇ ಆಗುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಏನ್ ಮಾಡಿದೀನಿ, ಇಲ್ಲಿ 17 ಕ್ಯಾನ್ಸಲ್ ಆಗೋ ಬದಲಾಗಿ 17 ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. minus 13 minus 17 ಅಂತಾರೆ. ಆನ್ಸರ್ ಏನಾಗುತ್ತೆ ಅಂತಾರೆ 30 ಆಗುತ್ತೆ. minus 30. ಈಗ ಎಕ್ಸ್ ದ ವ್ಯಾಲ್ಯೂ -3 ಇದೆ, ಅದಕ್ಕೋಸ್ಕರ -3 ಇಂದ ನಾನು ಇನ್ಇಕ್ವಾಲಿಟಿನ ಡಿವೈಡ್ ಮಾಡ್ತೀನಿ. -3 ಇಂದ ಡಿವೈಡ್ ಮಾಡಿದಾಗ -3 ಕ್ಯಾನ್ಸಲ್ ಆಗಿರುತ್ತೆ. ಎಕ್ಸ್ ಲೆಸ್ ದಾನ್ ಇದ್ದಂತ ಸಿಂಬಲ್ ಏನಾಗಬೇಕು ಅಂದ್ರೆ ಗ್ರೇಟರ್ ದಾನ್ ಆಗಬೇಕು. ಗ್ರೇಟರ್ ದಾನ್ ಆದಾಗ -3 ಇಂದ ಡಿವೈಡ್ ಆಗಿದ್ದಕ್ಕೆ ಸೊ ಮೈನಸ್ ಕ್ಯಾನ್ಸಲ್ ಆಗಿ 10 ಆಗುತ್ತೆ. ಇಫ್ ಎಕ್ಸ್ ಇಸ್ ಗ್ರೇಟರ್ ದಾನ್ 10, ಸೊ ದ ನಂಬರ್ ಅಂದ್ರೆ ಇಂಟರ್ವಲ್ 10 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಇನ್ಫಿನಿಟಿ ವರೆಗೂ ಹೋಗುತ್ತೆ. ಯಾಕಂದ್ರೆ ಗ್ರೇಟರ್ ದಾನ್ 10 ಅಂತ ಕೊಟ್ಟಿದ್ದಾನೆ. ಅಪ್ ಟು ಇಟ್ ವಿಲ್ ಮೂವ್ ಟು ಇನ್ಫಿನಿಟಿ. ಓಕೆ, ಇದನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಯಾವ್ದಾಗುತ್ತೆ? ಸೊ ಆಪ್ಷನ್ ಎ ನಮ್ಮ ಆನ್ಸರ್ ಆಗಿದೆ. ಸರ್ ಆಪ್ಷನ್ ಬಿ ಅಲ್ಲೂ 10 ಟು ಇನ್ಫಿನಿಟಿ ಅಂತ ಕೊಟ್ಟಿದ್ದಾನಲ್ವಾ, 10 ಇನ್ಕ್ಲೂಡ್ ಮಾಡ್ಕೊ. ಯಾಕೆ 10 ಅನ್ನ ಯಾಕೆ ಇನ್ಕ್ಲೂಡ್ ಮಾಡ್ಕೋಬಾರ್ದು ಅಂತಾರೆ? ಸೊ ಇಲ್ಲಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 10 ಅಂತಾರೆ. 10 ಅನ್ನ ಇನ್ಕ್ಲೂಡ್ ಮಾಡೋಂಗಿಲ್ಲ. ಅದೇ ಒಂದ್ ವೇಳೆ ಏನಾದ್ರೂ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು ಇತ್ತು ಅಂದ್ರೆ ದೆನ್ ಯು ಇನ್ಕ್ಲೂಡ್ 10. ಅವಾಗ ಏನಾಗಿರುತ್ತೆ? ಕ್ಲೋಸ್ ಬ್ರಾಕೆಟ್ ಆಗಿರುತ್ತೆ. ಸೊ 10 ಇರ್ಲಿಲ್ಲ ಅಂತಾರೆ, ಓಪನ್ ಬ್ರಾಕೆಟ್ ಆಗಿರುತ್ತೆ. ಇದು ಒಂದು ಪಾಯಿಂಟ್ ನ ನೆನ್ಪಿಟ್ಟು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಎಸ್, ಗಿವನ್ ದಟ್ ಎಕ್ಸ್ ವೈ and b are real numbers, x y b and real numbers and x is less than y. ಅವನೇ ಕಂಡೀಷನ್ ನ ಕೊಟ್ಟಿದ್ದಾನೆ. x is less than y ಆಗಿದೆ and b is less than 0. b is less than 0 ಅಂದ್ರೆ ಮೀನಿಂಗ್ ಏನು? b is a negative number. ಈಗ ಎಲ್ಲಾ ಆಪ್ಷನ್ಸ್ ಗಳನ್ನ ನೋಡಿದೆ ಅಂದ್ರೆ ಎಲ್ಲಾ ಆಪ್ಷನ್ಸ್ ಅಲ್ಲೂ b ನ ಡಿವೈಡ್ ಮಾಡಿದೀವಿ. b ನ ಡಿವೈಡ್ ಮಾಡಿದೀವಿ ಇನ್ ದ ಸೆನ್ಸ್ ಇನ್ಇಕ್ವಾಲಿಟಿ ಚೇಂಜ್ ಆಗಬೇಕು. ಎಲ್ಲಿ ಚೇಂಜ್ ಆಗಿದೆ ಆಪ್ಷನ್ ನ ನೋಡಿ. x is less than b, sorry, x divided by b greater than y divided by b will be your option. ಉಳಿದ ಯಾವುದು ಆನ್ಸರ್ ಆಗಲ್ಲ. ಓಕೆ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿದಾವೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡಿ ಇನ್ನು ನಿಮಗೆ ಎಷ್ಟು ಈಸಿ ಕೇಳಬಹುದು ಅಂತಾನು ಅರ್ಥ ಆಗುತ್ತೆ. ಎಸ್, ಹಿಯರ್ ಇಟ್ ಈಸ್ ಮಾಡ್ಯುಲಸ್ ಆಫ್ x minus 3. ಆಗ್ಲೇ ಹೇಳಿದಂತ ಪಾಯಿಂಟ್ ಇದೆ. ಆ ಪಾಯಿಂಟ್ ಅನ್ನು ನೆನ್ಪಿಟ್ಟುಕೊಂಡಿದ್ರಿ ಅಂತಾರೆ. ಸ್ಟ್ರಿಕ್ಟ್ಲಿ ಲೆಸ್ ದಾನ್ ಇದೆ. therefore x lies between -3 and x lies between -3 and +3 ಆನ್ಸರ್. yes, here it comes. x plus 2 is less than or is equal to 9. ಸೊ ಅಲ್ಲಿ ಒಂದು ಆಪ್ಷನ್ ಇತ್ತು, x plus a is less than or is equal to b greater than or is equal to b ಅಂತ ಆಗಿತ್ತು ಅಂದ್ರೆ -b ಅಂತ ಆಗಿತ್ತು ಅಂದ್ರೆ, ಅಥವಾ x plus a less than or is equal to modulus of x plus a is less than or is equal to b ಅಂತ ಬರ್ದಿದ್ವಿ ಅಂದ್ರೆ ಅದ ಏನಂತ ಬರಿಬಹುದು ಅಂತ ಹೇಳಿದ್ವಿ? x is less than or is equal to x plus a ಅಥವಾ x minus a ಅಂತ ಬರ್ದಿದ್ವಿ. ಅಲ್ಲಿ ಮೈನಸ್ a ನ ರೈಟ್ ಸೈಡ್ ಶಿಫ್ಟ್ ಮಾಡಿ a plus b ಆಗಿತ್ತು. ಇಲ್ಲಿ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿ a minus b ಆಗಿತ್ತು. ಹೌದಾ? ಯಾಕಂದ್ರೆ ಇಲ್ಲಿ ಮೈನಸ್ a ಅಂತ ಇತ್ತು, ಇಲ್ಲಿ ಪ್ಲಸ್ a ಇದೆ. ಪ್ಲಸ್ a ಇದ್ದು ಈ ಕಡೆ ಬಂದ್ರೆ ಮೈನಸ್ a ಆಗುತ್ತೆ. ದಟ್ಸ್ ಆಲ್. ಈಗ x plus 2 ಲೆಸ್ than or is equal to 9 greater than or is equal to -9 ಅಂತ ಬರೀತೀಯಾ. 2 ನ ಈ ಕಡೆ ಶಿಫ್ಟ್ ಮಾಡ್ತೀಯಾ, 9 minus 2 ಅಂತ ಇದ್ರೆ 7 ಆಗುತ್ತೆ. 2 ನ ಈ ಕಡೆ ಶಿಫ್ಟ್ ಮಾಡ್ತೀಯಾ, -2 ಆಗಿರುತ್ತೆ. -9 minus 2 ಅಂತಾರೆ -11 ಆಗುತ್ತೆ. ಇಟ್ ವಿಲ್ -11. -11.
ಯಾವ ಆಪ್ಷನ್ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಹೌದಾ. ಎಸ್ ಅಫ್ಕೋರ್ಸ್ ಇಟ್ ಇಸ್ ಆಪ್ಷನ್ ಬಿ, ಲೆಸ್ ದಾನ್ ಆರ್ ಇಸ್ ಈಕ್ವಲ್ ಟು ಇದ್ದಿದ್ರಿಂದ ನಾನು ಕ್ಲೋಸ್ ಬ್ರಾಕೆಟ್ ನ ಯೂಸ್ ಮಾಡಿ, ಕ್ಲೋಸ್ ಬ್ರಾಕೆಟ್ -11 to 7 ಆಗಿರುತ್ತೆ. ಉಳಿದಿದ್ದ ಆಪ್ಷನ್ಗಳು ಯಾವುದು ಆನ್ಸರ್ ಆಗಲ್ಲ. ಎಸ್ ನೆಕ್ಸ್ಟ್ ಒನ್ 2017 ಅಲ್ಲಿ ನೋಡಿ ಸೇಮ್ ಕ್ವಶನ್ ನ ಕೇಳಿದಾನೆ, ಅಲ್ಲಿ 9 ಇದ್ದಿದ್ದನ್ನ ಇಲ್ಲಿ +1 ಅಂತ ಕೇಳಿದಾನೆ. ಎಸ್ 9 ಇದ್ದಿದ್ದನ್ನ +1 ಅಂತ ಕೇಳಿದಾನೆ, ಅದಕ್ಕೋಸ್ಕರನೇ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಗಳನ್ನ ವರ್ಕ್ ಮಾಡಿ ಅಂತ ಹೇಳಿರೋದು. ಎಸ್ ವಾಟ್ ಇಸ್ ದ ಆನ್ಸರ್ ಹಿಯರ್? x -2 is less than or is equal to 1, greater than or is equal to -1. -2 ನ ಶಿಫ್ಟ್ ಮಾಡ್ಬಿಡಿ, 1 + 3 3 ಆಗುತ್ತೆ. ಸೊ -2 ನ ಈ ಕಡೆ ಬಂತು ಅಂದ್ರೆ 2 - 1 1 ಆಗುತ್ತೆ. 1 2 3 1 2 3 ಅಂತೇಳಿ ಆಪ್ಷನ್ ಎ ನಮ್ಮ, ಯಾಕಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು ಇರೋದ್ರಿಂದ ಎರಡೂ ನಂಬರು ನಮ್ಮ ಸೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ, 5 ಸೆಕೆಂಡ್ ಸಾಕ 10 ಸೆಕೆಂಡ್ ಸಾಕ ಈ ತರದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ. ಆಲ್ಮೋಸ್ಟ್ ಎವ್ರಿ ಇಯರ್ ಒಂದು ಕ್ವಶನ್ ಇರುತ್ತೆ, ಎಲ್ಲೋ 2016 ಅಲ್ಲಿ ಮಾತ್ರ ಕ್ವಶನ್ ಇಲ್ಲ, ಉಳಿದಿದ್ರಲ್ಲಿ LPP ಮತ್ತೆ ಲೀನಿಯರ್ ಇನ್ಇಕ್ವಾಲಿಟಿ ನ ಸೇರಿಸ್ಕೊಂಡು ಒಂದೊಂದು ಕ್ವಶನ್ ನ ಕೇಳಿದಾನೆ. ನಾನು LPP ಗೆ ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ತೀನಿ, ನೀನು ಏನೂ ಸಾಲ್ವ್ ಮಾಡುವಂತ ಅವಶ್ಯಕತೆ ಇಲ್ಲ, ಬರೀ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು. ಒಂದು ಏನ್ ಗೊತ್ತಿರಬೇಕು ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್. ಎಸ್ ಹಿಯರ್ ಇಟ್ಸ್ ಕ್ವಶನ್ 2019 ಅಲ್ಲಿ ಕೇಳಿರುವಂತ ಕ್ವಶನ್ ನೋಡಿ ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಅದನ್ನ. 3x - 5 is less than or is equal to 2 ಅಂತ ಹೇಳಿದಾನೆ. ಎಸ್ ಮಾಡ್ಯುಲಸ್ ಇದೆ, ಮಾಡ್ಯುಲಸ್ ಅನ್ನ ರಿಮೂವ್ ಮಾಡಿದೆ ಅಂತಾರೆ, ಇಟ್ ಈಸ್ ಲೈಕ್ ಇನ್ಇಕ್ವಾಲಿಟಿ ಈ ತರ ಆಗುತ್ತೆ. -5 ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ, -5 ನ ಶಿಫ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ +5 ಆಗುತ್ತೆ. 3x is less than or is equal to, ಸೊ +5 ಆಗಿದ್ದಕ್ಕೆ 7 ಆಗುತ್ತೆ. ಈ ಕಡೆ ಬಂದ್ರೆ -5, ಈ ಕಡೆ ಬಂದ್ರೆ +5 ಆಗುತ್ತೆ. 5 - 2 ಅಂತಂದ್ರೆ 3 ಆಗುತ್ತೆ. 3 ಇಂದ ಡಿವೈಡ್ ಮಾಡ್ಬೇಕು, 3 ಅನ್ನೋದು ಪಾಸಿಟಿವ್ ನಂಬರ್ ಆಗುತ್ತೆ, ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. 7 / 3 3/3 1 ಆಗುತ್ತೆ. ಇಷ್ಟೇ ಸಾಕು. ಈಗ ಆಪ್ಷನ್ಸ್ ಗಳನ್ನ ನೋಡಿ, ಆಪ್ಷನ್ಸ್ ಗಳು ಏನಾಗುತ್ತೆ ಅಂತ. x lies between 7/3 and 1 ಇರೋದ್ರಿಂದ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗುತ್ತೆ. ಎಷ್ಟು ಸೆಕೆಂಡ್ ಬೇಕಾಯ್ತು ಇದನ್ನ ಸಾಲ್ವ್ ಮಾಡೋದಕ್ಕೆ? 2019 ಅಲ್ಲಿ ಕೇಳಿ ಒಂದು ಕ್ವಶನ್ ನ ಫಿಕ್ಸ್ ಮಾಡ್ಕೋಬಹುದು, ಅಷ್ಟೇ ಸಿಂಪಲ್ ಇದಾವೆ. ಪ್ಲೀಸ್ ಪ್ರತಿಯೊಂದು ಪ್ರಾಬ್ಲಮ್ ನ ನೋಡ್ತಾ ಹೋಗಿ. ಸೊ ನಿಮ್ಗೆ 100% ಇವತ್ತೇ ಈ ವಿಡಿಯೋ ಮುಗಿಯೋದ್ರಲ್ಲೇ ಒಂದು ಕ್ವಶನ್ ನ ಫಿಕ್ಸ್ ಮಾಡಿ. ಓಕೆ ಎಸ್ x + 5 is greater than or is equal to 10. x + 5 is greater than or is equal to 10. ನೋಡಿ ಏನಂತ ಬರೀಬಹುದು, ಮಾಡ್ಯುಲಸ್ ಆಫ್ x + 5 is greater than or is equal to 10 ಇದ್ದಾಗ ಎಸ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 10 ಏನಂತ ಬರೀಬಹುದಿತ್ತು ಅಲ್ಲಿ? ಸೊ ಇನ್ಇಕ್ವಾಲಿಟಿನ ಹೇಳಿದ್ವಿ ನಾವು. ಇದು ಲೆಸ್ ದನ್ ಅಂತ ಬರೆದಾಗ ಗ್ರೇಟರ್ ದನ್ ಒಂದ್ ಸರಿ ಬರೀಬೇಕು, ಲೆಸ್ ದನ್ ಒಂದ್ ಸರಿ ಬರೀಬೇಕು. x + 5 is greater than 10, x + 5 is less than or is equal to -10 ಬರೀಬೇಕು. ಸ್ವಲ್ಪ ಕೇರ್ಫುಲ್ ಆಗಿ. ಈ ಕಡೆ ಹೆಂಗೆ ನಾವು ಲೈಸ್ ಬಿಟ್ವೀನ್ +10 and -10 ಅಂತ ಬರೀತಿದ್ವಲ್ಲ, ಹಂಗೆ ಗ್ರೇಟರ್ ದನ್ 10 ಆಗಿರುತ್ತೆ, ಲೆಸ್ ದನ್ -10 ಆಗುತ್ತೆ. 5 ನ ಈ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಏನಾಗುತ್ತೆ? 10 - 5 10 - 5 is 2. Sorry, 10 - 5 is 5. ಓಕೆ, ಇದೇನಾಗುತ್ತೆ? x is greater than or is equal to 5. x is greater than or is equal to 5 ಅಂತಂದ್ರೆ ಏನು ಮೀನಿಂಗ್ ನೋಡಿ, ಸ್ವಲ್ಪ ಎಷ್ಟು ಬೇಗ ಆನ್ಸರ್ ಮಾಡಬಹುದು ನೀವು. ಗ್ರೇಟರ್ than or is equal to 5 ಅಂದ್ರೆ 5 to infinity, ಇನ್ಕ್ಲೂಡಿಂಗ್ 5 ಇಂದ ಇನ್ಫಿನಿಟಿ ವರೆಗೂ ಇರುವಂತ ನಂಬರ್ ಯಾವುದು? ಇದು ಐ ಥಿಂಕ್ +∞ ಇದು, ನಾಟ್ 8. 5 to infinity. ಇಲ್ಲಿ 5 to infinity ಇದೆ, ಬಟ್ 5 ನ ಇನ್ಕ್ಲೂಡ್ ಮಾಡಿಲ್ಲ ಅವನು, 5 ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಆಪ್ಷನ್ ಆ ತರ ನೋಡ್ಬೇಕು. ಇಲ್ಲಿ ಮೇಲ್ಗಡೆ ಬಂದ್ರೆ ಬರೀ 5 to 5 ಇದೆ. ಹೌ ಇಟ್ ಪಾಸಿಬಲ್? ಗ್ರೇಟರ್ ದನ್ 5 ಅಂತ ಹೇಳ್ತಿದೆ ಅಂತ ಇಷ್ಟೇ ನೋಡಿ. ಇನ್ನ ಕಂಪ್ಲೀಟ್ ಕ್ವಶನ್ ನ ಸಾಲ್ವ್ ಮಾಡ್ದನ್ನು ಕೂಡ ಆನ್ಸರ್ ಹೌದಾ? 2018 ಅಲ್ಲಿ ಕೇಳಿರುವಂತ ಕ್ವಶನ್. ನಾನು ಆಗ್ಲೇ ಹೇಳಿದ್ದೆ, ಎರಡು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಂಡಿರಿ. ಮಾಡ್ಯುಲಸ್ ಆಫ್ x is less than or is equal to a ಅಂತ ಹೇಳಿದಾಗ, ಮಾಡ್ಯುಲಸ್ ಆಫ್ x is greater than or is equal to a ಅಂತ ಹೇಳಿದಾಗ, ಸೊ ಅವು 3 ವರ್ಷ 3 ಕ್ವಶನ್ಸ್. ಎಸ್ ಯಾವ್ದಾಗತ್ತೆ? ಆಪ್ಷನ್ ಸಿ ವಿಲ್ ಬಿ ಸಿಂಪಲ್, ವೆರಿ ಸಿಂಪಲ್. ಸಿಂಪಲ್ ಅನಿಸ್ತಿಲ್ವಾ ನಿಮ್ಗೆ? ಎಸ್, ಇಫ್ ಇಟ್ ಈಸ್ ಸಿಂಪಲ್ ಅಂಡ್ ಇಟ್ ಫೀಲ್ಸ್ ಯು ಸಿಂಪಲ್, ಪ್ಲೀಸ್ ಹಿಟ್ ದ ಲೈಕ್ ಬಟನ್. ಓಕೆ, ದ ಸೊಲ್ಯೂಷನ್ ಸೆಟ್ ಆಫ್ ದ ಇನ್ಇಕ್ವೇಶನ್ 2015 ಅಲ್ಲಿ ಕೇಳಿರುವಂತಹ ಕ್ವಶನ್. ಸಿಂಪಲ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. x² + 6x - 7 ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ x + 4 ಅಂತ ಹೇಳಿದ್ರೆ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಮಾಡ್ಯುಲಸ್ ಆಫ್ x + 4 ಅಂತ ಇಟ್ ಇಸ್ ಆಲ್ವೇಸ್ ಪಾಸಿಟಿವ್ ನಂಬರ್, ಇದು ನಮ್ಗೆ ಏನೂ ಪ್ರಾಬ್ಲಮ್ ಮಾಡಲ್ಲ. ಆಮೇಲೆ x + 4 ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದನ್ 4 ಅಂತ ಹೇಳಿದ್ರಿಂದ ಡಿನಾಮಿನೇಟರ್ ಇರುವಂತಹ ಟರ್ಮ್ 0 ಆಗಬಾರ್ದು. ಡಿನಾಮಿನೇಟರ್ ಇರುವಂತಹ ಟರ್ಮ್ 0 ಆಗಬಾರ್ದು ಅಂದ್ರೆ x ವ್ಯಾಲ್ಯೂ ಏನಾಗಬಾರ್ದು? 4 - 4 ಆಗಬಾರ್ದು.
ಎಕ್ಸ್ ವ್ಯಾಲ್ಯೂ -4 ಆಗಬಾರ್ದು. -4 ಇರುವಂತಹ ಇಂಟರ್ವಲ್ ನ ತೆಗೆದು ಬಿಸಾಕಿ. ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ಸ್ ಗಳನ್ನ ಯಾವ ತರ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಐ ಥಿಂಕ್ ಎರಡು ಆಪ್ಷನ್ಸ್ ಗಳು ಸೇಮ್ ಇದಾವೆ. ಇಲ್ಲ, ಇದು -4 ಇದೆ, ಇದು 4. ಎಸ್, -4 ನಮ್ಮ ಇಂಟರ್ವಲ್ ಅಲ್ಲಿ ಇರಬಾರ್ದು. -4 ನಮ್ಮ ಇಂಟರ್ವಲ್ ಅಲ್ಲಿ ಇರಬಾರ್ದು. ಈಗ x² + 6x -7 ಏನ್ ಬರ್ಬೇಕು ನಮಗೆ? <0 ಬರಬೇಕು. x² + 6x -7 is <0. ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ -7 ಮಲ್ಟಿಪ್ಲೈ ಮಾಡಿದ್ರೆ -7 ಬರಬೇಕು. ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ +6 ಬರಬೇಕು. ಅಂತ ನಂಬರ್ ಯಾವುದು ಅಂತಾರೆ? 7 × -1. 7 - 1 ಅಂತ ಹೇಳಿದ್ರೆ +6 ಆಗುತ್ತೆ. 7 × -1 ಅಂದ್ರೆ -7 ಆಗುತ್ತೆ. x ದ ಕೋಎಫಿಷಿಯಂಟ್ +1 ಇರೋದ್ರಿಂದ ಏನು ಚೇಂಜ್ ಆಗಲ್ಲ. ಜಸ್ಟ್ ರಿವರ್ಸ್ ದ ಸೈನ್ ಆಫ್ ದೋಸ್ ನಂಬರ್ಸ್. ರಿವರ್ಸ್ ಮಾಡಿದ್ವಿ ಅಂತ ಏನಾಗುತ್ತೆ ನೋಡು, x - 7 × x + 1 ಆಗುತ್ತೆ. ಸಾರಿ x + 7 x - 1 is <0 ಬರುತ್ತೆ. ಬಟ್ ನಮಗೆ ಬರೀ x ವ್ಯಾಲ್ಯೂಗಳು ಬೇಕು ಅಂತ ಹೇಳಿದ್ರೆ ಸೊ -7 + 1 ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. -7 to ಇಲ್ಲಿ 4 ಇರಬಾರ್ದು ಅಂತ ಹೇಳಿದೀವಿ. -7 to -4 ಓಪನ್ ಬ್ರಾಕೆಟ್ ಹಾಕಿ -4 to +1 ಅಂತ ಅಲ್ಲಿಗೆ ಡಿವೈಡ್ ಮಾಡ್ಕೊಂಡಿದೀವಿ. ಇಲ್ಲಿ ಎಲ್ಲೋ ಮಧ್ಯದಲ್ಲಿ -4 ಅಂತೂ ಬರುತ್ತೆ ತಾನೆ. ಈಗ -7 to +1 ಏನಾಗಿದೆ? ನೆಗೆಟಿವ್ ಆಗಿದೆ. ನಮಗೆ ಬೇಕಾಗಿರುವಂತ ಇಂಟರ್ವಲ್ ಅದು. ಬಟ್ ಅದರಲ್ಲಿ 4 ಇರಬಾರ್ದು. 4 ನ ತೆಗೆದು ಹಾಕಬೇಕು ಅಂತ ಹೇಳಿ ಈ ತರ ಅದನ್ನ ಓಪನ್ ಇಂಟರ್ವಲ್ ಬರ್ಕೊಂಡು ತೆಗೆದು ಹಾಕ್ತಿವಿ. ಯಾವ್ದಾಗುತ್ತೆ ಆನ್ಸರ್? ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. 2015 ಅಲ್ಲಿ ಕೇಳಿರುವಂತ ಕ್ವಶನ್ ಎಷ್ಟು ಸಿಂಪಲ್ ಇದೆ ಅಲ್ವಾ? ಎಸ್, ನೋಡಿ ಇದೇ ತರ ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡೋಣ. ಎಸ್, ಹಿಯರ್ ಇಟ್ ಕಮ್ಸ್ LPP. ಫಾರ್ ದ LPP maximize z is equal to 4x plus 4y subject to the constraints x plus 2y is less than or is equal to 2, x plus 2y is less than or is equal to 2 and x plus 2y is greater than or is equal to 8. ಬಹಳ ಸಿಂಪಲ್ ಇದೆ ಕಣ್ರು. ಒಂದು ಟ್ರಿಕ್ ನ ಹೇಳ್ಕೊಡ್ತೀನಿ ಕೇಳಿ ಇಲ್ಲಿ ನಾನು. ಸೊ ಈ ತರ ಡ್ರಾ ಮಾಡಿರ್ತೀವಿ. ಯಾವುದೋ ಇನ್ಇಕ್ವಾಲಿಟಿ ಬಂದಾಗ ನಾವು ಟೆಸ್ಟಿಂಗ್ ಪಾಯಿಂಟ್ ಅಂತ ಆರಿಜಿನ್ ನ ಕನ್ಸಿಡರ್ ಮಾಡ್ತಿದ್ವಿ. ಎಸ್ ಆರ್ ನೋ? ಟೆಸ್ಟಿಂಗ್ ಪಾಯಿಂಟ್ ಅಂತ ಆರಿಜಿನ್ ನ ಕನ್ಸಿಡರ್ ಮಾಡಿ, ಅಂದ್ರೆ 0,0 ನ ಕನ್ಸಿಡರ್ ಮಾಡಿ ಆ ಬಂದಂತ ಇನ್ಇಕ್ವಾಲಿಟಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಇಫ್ ಇಟ್ ಈಸ್ ಸ್ಯಾಟಿಸ್ಫೈ, ಸೊಲ್ಯೂಷನ್ ರೀಜನ್ ಇಸ್ ಟುವರ್ಡ್ಸ್ ಆರಿಜಿನ್. ಇಫ್ ಡಸಂಟ್ ಸ್ಯಾಟಿಸ್ಫೈ, ಸೊಲ್ಯೂಷನ್ ರೀಜನ್ ಅವೇ ಫ್ರಮ್ ಆರಿಜಿನ್ ಆಗಿರ್ತೀವಿ. ಹೌದಾ? ಈಗ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಏನಾಗಿರ್ಬೇಕಾಗಿತ್ತು? ಇನ್ಇಕ್ವಾಲಿಟಿ ಲೆಸ್ ದ್ಯಾನ್ ಇರ್ಬೇಕಾಗಿತ್ತು. 0 + 0 ಆಗಿಬಿಡುತ್ತೆ, ಲೆಸ್ ದ್ಯಾನ್ 2. 0 is less than 2, ಸ್ಯಾಟಿಸ್ಫೈ. 0 + 0 ಗ್ರೇಟರ್ ದ್ಯಾನ್ ಅಂತ ಬಂತು ಅಂದ್ರೆ ಡಸ್ ನಾಟ್ ಸ್ಯಾಟಿಸ್ಫೈ. ಹಂಗಾರೆ ಇಲ್ಲಿ x + 2y ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 2 ಇದೆ. ರ್ಯಾಂಡಮ್ ಆಗಿ ನಂಬರ್ ಗಳನ್ನ ತಗೊಳ್ಳಿ. x + 2y is less than or is equal to 2 ಅಂದ್ರೆ x 0 ಆದ್ರೆ y ವ್ಯಾಲ್ಯೂ 1 ಆಗುತ್ತೆ, ಇಲ್ಲಿರುತ್ತೆ. x 0 y 0 ಆದ್ರೆ x ವ್ಯಾಲ್ಯೂ 2 ಆಗುತ್ತೆ, ಇಲ್ಲಿರುತ್ತೆ. ಪಾಯಿಂಟ್ ಇಲ್ಲಿ ಬಂತ, ಲೈನ್ ಇಲ್ಲಿ ಬಂತು. ಸುಮ್ನೆ ನೀವೇನ್ ನೀಟಾಗಿ ಬರಿಬೇಕು ಅಂತ ಏನಿಲ್ಲ ಎಕ್ಸಾಮ್ ಅಲ್ಲಿ. ಈಗ ಇಲ್ಲಿ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಇದೆ. ಲೆಸ್ ದ್ಯಾನ್ ಅಂದ್ರೆ ಟುವರ್ಡ್ಸ್ ಆರಿಜಿನ್. ಇನ್ನೊಂದು ಬರುತ್ತೆ ಇಲ್ಲೆಲ್ಲೋ ಬರ್ತದೆ. ಇವಾಗ ಎಲ್ಲೂ ಇಂಟರ್ಸೆಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ ಇದು ಇವಾಗ. ಯಾಕಂದ್ರೆ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 8 ಅಂತ ಸೇಮ್ ಇನ್ಇಕ್ವಾಲಿಟಿನೇ ಕೊಟ್ಟಿದ್ದಾನೆ. ಗ್ರೇಟರ್ ದ್ಯಾನ್ 8 ಅಂತ ಹೇಳಿದಾನೆ. ಸೊ ಇಲ್ಲೆಲ್ಲ ಹಿಂಗ್ ಬರುತ್ತೆ. ಗ್ರೇಟರ್ ದ್ಯಾನ್ 8 ಅಂದ್ರೆ ಈ ಕಡೆ ಹೋಗುತ್ತೆ. ಕಾಮನ್ ರೀಜನ್ ಯಾವ್ದು ಸಿಗುತ್ತೆ ನಮ್ಗೆ ಇವಾಗ? ಈ ಇನ್ಇಕ್ವಾಲಿಟಿ ಸೊಲ್ಯೂಷನ್ ರೀಜನ್ ಈ ಕಡೆ ಹೋಗ್ತಿರುತ್ತೆ, ಇದ್ರದ್ದು ಈ ಕಡೆ ಹೋಗ್ತಾ ಇರುತ್ತೆ. ಸೊ ಕಾಮನ್ ರೀಜನ್ ಸಿಗಲ್ಲ. ಕಾಮನ್ ರೀಜನ್ ಸಿಗಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಸಿಗಲ್ಲ, ಮಿನಿಮಮ್ ಪಾಯಿಂಟ್ ಸಿಗಲ್ಲ. ಹಂಗಂದ್ರೆ ದಿಸ್ ಫಿಸಿಬಲ್ ದಿಸ್ ಇನ್ಇಕ್ವಾಲಿಟಿ ಅಥವಾ ದಿಸ್ LPP ಹ್ಯಾಸ್ ನೋ ಫಿಸಿಬಲ್ ರೀಜನ್. ಇಷ್ಟೇ ಸಿಂಪಲ್, ಕಾಮನ್ ಸೆನ್ಸ್. ಎಕ್ಸ್ ಗೆ ಅಂದ್ರೆ ನೀವು ಆ ಕೊಟ್ಟಂತ ಇನ್ಇಕ್ವಾಲಿಟಿ ಇಲ್ಲಿ 0 ನ ಸಬ್ಸ್ಟಿಟ್ಯೂಟ್ ಮಾಡಿ. ಲೆಸ್ ದ್ಯಾನ್ ಅಂದ್ರೆ ಟುವರ್ಡ್ಸ್ ಆರಿಜಿನ್, ಅಂದ್ರೆ ಸ್ಯಾಟಿಸ್ಫೈ ಆದರೆ ಟುವರ್ಡ್ಸ್ ಆರಿಜಿನ್. ಇಫ್ ಡಸ್ ನಾಟ್ ಸ್ಯಾಟಿಸ್ಫೈ, ಅವೇ ಫ್ರಮ್ ಆರಿಜಿನ್. 18 ಅಲ್ಲಿ ಕೇಳಿರುವಂತ ನಿಮ್ಗೆ ಮಿನಿಮಮ್ ನಂಬರ್ ಆಫ್ ಟೈಮ್ ಅಲ್ಲಿ, ಅಂದ್ರೆ ಮಿನಿಮಮ್ ಟೈಮ್ ಅಲ್ಲೇನೆ ಸಾಲ್ವ್ ಮಾಡುವಂತಹ ಕ್ವಶನ್. ಗಾಬರಿ ಆಗೋದಕ್ಕೆ ಹೋಗಬಾರ್ದು. ಕ್ವಶನ್ ನ ನೀಟಾಗಿ ಓದ್ಕೋಬೇಕು. ಓಕೆ, ಎಸ್, ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಇಸ್ ಯುವರ್. ಎಷ್ಟು ಸಿಂಪಲ್ ಇದೆ ಅಲ್ವಾ? ಎಸ್, ಏನ ಕ್ವಶನ್ ಏನು ಅಂತ ನೋಡೋಣ. 2020 ಅಲ್ಲಿ ಕೇಳಿರುವಂತಹ ಕ್ವಶನ್. 2020 ಅಲ್ಲಿ ಕೇಳಿರುವಂತಹ ಕ್ವಶನ್ ಏನಿದೆ ಅಂತ ಒಂದ್ಸರಿ ನೋಡಿ. ಕ್ವಶನ್ ತುಂಬಾ ಸಿಂಪಲ್ ಇದೆ. ದ ಫಿಸಿಬಲ್ ರೀಜನ್ ಆಫ್ ಆನ್ LPP is shown in the figure z is equal to 11x plus 7y, then maximum value of z occurs ಅಂತ ಹೇಳಿದೆ. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಆಕರ್ಸ್ ಅಂತ ಹೇಳಿದ್ರೆ ಯಾವ್ದಾಗುತ್ತೆ? 2020 ಅಲ್ಲಿ ಕೇಳಿರುವಂತ ಕ್ವಶನ್ ನೋಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು ಅಂದ್ರೆ ಫಸ್ಟ್ ನಾವು ಯಾವ್ದನ್ನ ಇದನ್ನ ಮಾಡ್ಕೊತಿದ್ವಿ? ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು ಅಂತ ಕನ್ಫರ್ಮ್. ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಗಳನ್ನ ನಾವು ಯಾವ್ದನ್ನು ಕೊಟ್ಟಿಲ್ಲ. ಇಲ್ಲೊಂದು ಪಾಯಿಂಟ್, ಇದು ಕಾರ್ನರ್ ಪಾಯಿಂಟ್ ಆಗುತ್ತೆ, ಇದು ಕಾರ್ನರ್ ಪಾಯಿಂಟ್ ಆಗುತ್ತೆ, ಇದು ಕಾರ್ನರ್.
ಇವೆರಡು ಕಾರ್ನರ್ ಪಾಯಿಂಟ್ ಆಗಿದಾವೆ ಅಂತಾರೆ ಅಲ್ಲಿ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, ವೈ ವ್ಯಾಲ್ಯೂ ಏನಾಗಿರುತ್ತೆ ಅಂತ ನೋಡೋಣ. ಎಕ್ಸ್ ವ್ಯಾಲ್ಯೂ 0 ಆಗಿರುವಂತದ್ದು ಇದು ಒಂದೇ ಪಾಯಿಂಟ್ ಇದೆ, ಇದು ಒಂದು ಕಾರ್ನರ್ ಪಾಯಿಂಟ್ ಆಗ್ಬೋದು, ಹೌದಾ. ಆಮೇಲೆ ಈಗ ನೀನು 3 ಮತ್ತೆ 3 ನ ತಗೊಂಡೆ ಅಂದ್ರೆ ಇದು ಕಾರ್ನರ್ ಪಾಯಿಂಟ್ ಆಗ್ಬೇಕು ಅಂದ್ರೆ ಈ ಪಾಯಿಂಟ್ 3,2 ನೋ 3,3 ನೋ ಗೊತ್ತಿಲ್ಲ, ಬಟ್ ಅದು ಕಾರ್ನರ್ ಪಾಯಿಂಟ್ ಆಗಿದೆ ಅಂದ್ರೆ ಅವು ಎರಡು ಆ ಪಾಯಿಂಟ್ ಏನ್ ಮಾಡ್ಬೇಕು, ಆ ಕೊಟ್ಟಂತ ಲೈನ್ ಮೇಲೆ ಅಂದ್ರೆ ಆ ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಯಾಟಿಸ್ಫೈ ಮಾಡಬೇಕು. ಈಗ ನೀನು 3 ಮತ್ತೆ 3 ನ ತಂದು 3 + 3 ಅಂತಿದ್ರೆ ಏನಾಗುತ್ತೆ, 6 ಆಗುತ್ತೆ, ಸ್ಯಾಟಿಸ್ಫೈ ಮಾಡಲ್ಲ, ಇದು ನಿನ್ನ ಕಾರ್ನರ್ ಪಾಯಿಂಟ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ಆಮೇಲೆ 5,0 ಸ್ಯಾಟಿಸ್ಫೈ ಮಾಡುತ್ತೆ, ಇಲ್ಲಿ 5,0 ನಿನ್ನ ಕಾರ್ನರ್ ಪಾಯಿಂಟ್ ಆಗಿಲ್ಲ. ಈಗ ಕಾರ್ನರ್ ಪಾಯಿಂಟ್ ಆದಂತ ಪಾಯಿಂಟ್ಸ್ ಗಳು ಯಾವುದು, 0,5 ಮತ್ತೆ 3,2. 0,5 ನ ಮತ್ತೆ 3,2 ನ ತಂದು ಇದರಲ್ಲಿ z ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 0,5 ಅಂತೆ ಅಂದ್ರೆ 35 ಆಗುತ್ತೆ, z is equal to 35 ಆಗುತ್ತೆ. 3,2 ಅಂತಂದ್ರೆ 11 3s are 33. ಮುಂದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬೇಡ, 7 2s ಎಷ್ಟಾಯ್ತು 14 ಆಯ್ತು, ಗ್ರೇಟರ್ ದನ್ 35 ಆಯ್ತು ತಾನೆ. ದೆನ್ ದಿಸ್ ಪಾಯಿಂಟ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್, ದಿಸ್ ಪಾಯಿಂಟ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾವ್ದಾಗತ್ತೆ, ಆಪ್ಷನ್ ಎ ಆಗುತ್ತೆ. ಸಿ ಹೌ ಸಿಂಪಲ್ ಇಟ್ ಈಸ್, ಸಿಕ್ಕಾಬಿಟ್ಟು ಸಿಂಪಲ್ ಅನ್ಸಲ್ವಾ. 2020 ಅಲ್ಲಿ ಕೇಳಿರುವಂತಹ ಕ್ವಶನ್ ನ ನಾವು 15 ರಿಂದ 20 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದೀವಿ. Just take the next question. Here it is. 2015 ಅಲ್ಲಿ ಕೇಳಿರುವಂತಹ ಕ್ವಶನ್ ಕಂಡ್ರೆ ಇದು 2015 ಅಲ್ಲಿ ಕೇಳಿರುವಂತಹ ಕ್ವಶನ್. The shaded region as shown in the figure is given by. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಲೈನ್ ಅನ್ನ ನೋಡಿದೆ ಅಂದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಇಟ್ ಈಸ್ ಆಲ್ವೇಸ್ ಅಲ್ಲಿ ಕೊಟ್ಟಿದ್ದಾನೆ ಅವನು, y is less than or is equal to 4, greater than or is equal to 14 ಅಂತ ಕೊಟ್ಟಿದ್ದಾನೆ. ಸೊ ಗ್ರೇಟರ್ ದನ್ ಅಂತಾರೆ ಅಬೌವ್ ದ ಲೈನ್ ಹೋಗುತ್ತೆ, ಹಂಗಾರೆ ಈ ಆಪ್ಷನ್ ಆಗಲ್ಲ. ಇಷ್ಟೇ ಸಿಂಪಲ್, ಹೌದಾ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ ಮೈನಸ್ ಇದು 0,14 ಅಂತ ಕೊಟ್ಟಿದೆ ಅಂತಾನೆ, ಎಸ್ 0,14. ಇಲ್ಲಿ ಯಾವ್ದಿದೆ 5,0, 5,0. ಆಮೇಲೆ ಇಲ್ಲಿ ಈ ಪಾಯಿಂಟ್ 19,14. ಎಕ್ಸ್ ವ್ಯಾಲ್ಯೂ 14 ಕೊಟ್ರೆ 19, ವೈ ವ್ಯಾಲ್ಯೂ 19 ಆಗುತ್ತೆ ಅಂತ. ಈ ಲೈನ್ ಅನ್ನ ಎಳೆದ್ವಿ ಅಂತಾರೆ ಸೊಲ್ಯೂಷನ್ ರೀಜನ್ ಈ ಕಡೆ ಇರೋದ್ರಿಂದ, ಸೊಲ್ಯೂಷನ್ ರೀಜನ್ ಈ ಕಡೆ ಇರೋದ್ರಿಂದ ಇಟ್ ಇನ್ಕ್ಲೂಡ್ಸ್ ಆರಿಜಿನ್, ಇಟ್ ಇನ್ಕ್ಲೂಡ್ಸ್ ಆರಿಜಿನ್ ಅಂದ್ರೆ ನೀನು 0 ಮತ್ತೆ 0 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಪಾಯಿಂಟ್ ಸ್ಯಾಟಿಸ್ಫೈ ಆಗಬೇಕು. ಈಗ 0 ಮತ್ತೆ 0 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 0 - 0 ಅಂದ್ರೆ 0 ನೇ ಆಗುತ್ತೆ, ಗ್ರೇಟರ್ ದನ್ 5. 0 is greater than 5 ನಾ, ನೋ 0 is greater than 5 ಆಗಿಲ್ಲ ಅಂತಾರೆ, ಇವೆರಡು ಆಪ್ಷನ್ ಆಗಲ್ಲ. ಆಪ್ಷನ್ ಏನು ಹೊರಟೋಯ್ತು ಇದರಲ್ಲಿ. ಹಂಗಾರೆ ಆದ್ರೆ ಇವಾಗ ಸೊ ಈ ಆಪ್ಷನ್ ಇಲ್ಲ ಈ ಆಪ್ಷನ್, ಈಗ ನಮಗ್ ಇಷ್ಟೇ ಗೊತ್ತಾಗಬೇಕು. ಇಲ್ಲೂ ಕೂಡ 0 + 0 ಅಂದ್ರೆ ಈಗ ಉಳಿದಿರುವಂತ ಲೈನ್ ಇದೆ ತಾನೇ, ಈಗ ಈ ಲೈನಿಗೆ ಏನಾಗುತ್ತೆ ಅಂತ ನೋಡೋಣ. ಈ ಲೈನಿಗೆ ಸೊ ಏನಾಗಬೇಕು, 0 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಾರೆ. ಸೊ ಸ್ಯಾಟಿಸ್ಫೈ ಆದ್ರೆ ಸೊಲ್ಯೂಷನ್ ರೀಜನ್ ಆರಿಜಿನ್ ಕಡೆ ಇರ್ತಿತ್ತು, ಆಗಿರ್ಲಿಲ್ಲ ಅವೇ ಫ್ರಮ್ ಆರಿಜಿನ್ ಇತ್ತು. ಇದಕ್ಕೆ ಸೊಲ್ಯೂಷನ್ ರೀಜನ್ ನೋಡಿದೆ ಅಂದ್ರೆ ಅವೇ ಫ್ರಮ್ ಆರಿಜಿನ್ ಇದೆ, ಹಂಗಾರೆ ಇನ್ಇಕ್ವಾಲಿಟಿ ಏನಾಗಿರ್ಬೇಕು, ಸೊ ಗ್ರೇಟರ್ ದ್ಯಾನ್ 0 ನೇ ಆಗಿರ್ಬೇಕು, ಅಂದ್ರೆ ಗ್ರೇಟರ್ ದ್ಯಾನ್ ನಂಬರ್ನೇ ಇರಬೇಕು. ಗ್ರೇಟರ್ ದ್ಯಾನ್ ಆಪ್ಷನ್ ಸಿ ಇಸ್ ಯುವರ್ ಸಾಲ್ವ್ ಆಗ್ತಿದೆ. ಸೊ ನಿಮ್ಗೆ ಒಂದೇ ಸಾರಿ ಅರ್ಥ ಆಗಿರಲಿಲ್ಲ ಅಂದ್ರೆ ಮತ್ತೆ ವಿಡಿಯೋನ ರಿವೈಂಡ್ ಮಾಡಿ ಮತ್ತೊಂದ್ ಸರಿ ನೋಡಿ, ಅಥವಾ ಇನ್ನೊಂದೆರಡು ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡೋದ್ರಲ್ಲೇನೆ ಯಾವ ತರ ಫೈಂಡ್ ಔಟ್ ಮಾಡಬಹುದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಟೇಕ್ ದ ನೆಕ್ಸ್ಟ್ ಕ್ವಶನ್ ಆಲ್ಸೋ. ಎಸ್ ಹಿಯರ್ ಇಟ್ ಕಮ್ಸ್ 2017 ಅಲ್ಲಿ ಕೇಳಿರುವಂತದ್ದು. ಒಂದ್ಸಾರಿ ಆಪ್ಷನ್ಸ್ ಗಳನ್ನ ನೋಡಿ, ಆಪ್ಷನ್ಸ್ ಗಳನ್ನ ನೋಡಿದ್ರೆ ಏನಾಗುತ್ತೆ, ದ ಶೇಡೆಡ್ ರೀಜನ್ ಇನ್ ದ ಫಿಗರ್ ಇಸ್ ದ ಸೊಲ್ಯೂಷನ್ ಸೆಟ್ ಆಫ್ ಫಾಲೋಯಿಂಗ್ ಇನ್ಇಕ್ವಾಲಿಟೀಸ್ ಅಂತ ಕೇಳ್ತಾರೆ. ಯಾವ್ದು ಅಂತ. ಓಕೆ, ಡೋಂಟ್ ವರಿ, ಇವೆಲ್ಲ ಇನ್ಇಕ್ವಾಲಿಟೀಸ್ ಗಳು ಇಲ್ಲಿರುವಂತವು ಎಲ್ಲವೂ ಸೇಮ್ ಇದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. y is less than or is equal to 3 ಅಂತ ಹೇಳಿದಾನೆ. ಎಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು 3 ಆಗ್ಲೇಬೇಕು, ಯಾಕಂದ್ರೆ ಸೊಲ್ಯೂಷನ್ ರೀಜನ್ ಕೆಳಗಡೆ ಇರಬೇಕು. ಗ್ರೇಟರ್ ದನ್ 3 ಅಂದ್ರೆ ಅಬೌವ್ ದ ಲೈನ್ ಆಗುತ್ತೆ. ಅಬೌವ್ ದ ಲೈನ್ ಅಂತ ಹೇಳಿದ್ರೆ ಗ್ರೇಟರ್ ದನ್ ಇರುವಂತ ಇನ್ಇಕ್ವಾಲಿಟಿನ ಕೈ ಬಿಟ್ಬಿಡೋಣ. ಸೊ ಗ್ರೇಟರ್ ದನ್ ಇರುವಂತದ್ದು ಆಪ್ಷನ್ ಬಿ ಇದೆ ನೋಡಿ. ಎಸ್ ಇಲ್ಲಿ ಆಪ್ಷನ್ ಬಿ ಅಲ್ಲಿ ಗ್ರೇಟರ್ ದನ್ ಇದೆ, ಇದು ಆನ್ಸರ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಎಸ್ ಆಮೇಲೆ ಇಲ್ಲೊಂದು ಲೈನ್ ಇದೆ, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 6. ಇದು 6 ಅಂತ ಹೇಳಿದ್ರೆ ಲೆಸ್ ದ್ಯಾನ್ ಇರಬೇಕು, ಲೆಸ್ ದ್ಯಾನ್. ಗ್ರೇಟರ್ ದ್ಯಾನ್ ಇರುವಂತಹದನ್ನ ಬಿಟ್ಬಿಡೋಣ, ಇಲ್ಲಿ ಮತ್ತೆ ಗ್ರೇಟರ್ ದ್ಯಾನ್ ಇದೆ, ಇದನ್ನು ಕೈ ಬಿಟ್ಬಿಡೋಣ. ಗ್ರೇಟರ್ ದ್ಯಾನ್ ಅಂದ್ರೆ ರೈಟ್ ಸೈಡ್ ಹೋಗುತ್ತೆ, ಹಂಗಾರೆ ಆಪ್ಷನ್ ಎ ಆಗಬೇಕು ಇಲ್ಲ ಆಪ್ಷನ್ ಸಿ ಆಗಬೇಕು, ಅದನ್ನು ಕೂಡ ಸಿಂಪಲ್ ಆಗಿ. ಇದು ಈಗ 5x + 4y ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 20 ಅಥವಾ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 20 ಇದೆ ಲೈನ್. ಸೊಲ್ಯೂಷನ್ ರೀಜನ್ ನೋಡಿದ್ರೆ ಅಂದ್ರೆ ಈ ಕಡೆ ಇದೆ, ಅಂದ್ರೆ ಅವೇ ಫ್ರಮ್ ಆರಿಜಿನ್. ಅವೇ ಫ್ರಮ್ ಆರಿಜಿನ್ ಬಂದಿರಬೇಕು ಅಂತಂದ್ರೆ ಗ್ರೇಟರ್ ದ್ಯಾನ್ ಇರಬೇಕು. ಗ್ರೇಟರ್ ದ್ಯಾನ್ ಇರುವಂತಹ ಆಪ್ಷನ್ ಸಿ ಇದೆ. ಕೇಲ್ಕತ್ತಾ ಬಂದ್ ಇಷ್ಟೇ ಇರೋದು. 2017 ಅಲ್ಲಿ ಕೇಳಿರುವಂತ
ಪ್ರೀವಿಯಸ್ ಇಯರ್ 2015 ಅಲ್ಲಿ 2017 ಅಲ್ಲಿ. ಇನ್ನೊಂದು ಕ್ವಶನ್ ಈ ತರದ ಮೇಲೆನೆ ಕೇಳಿದಾನೆ. ಇಟ್ ಇಸ್ ವೆರಿ ಸಿಂಪಲ್, ಅದನ್ನು ಕೂಡ ನೀವು ಸಾಲ್ವ್ ಮಾಡಬಹುದು. ಪ್ಲೀಸ್ ನನಗೆ ಇದೇ ಟ್ರಿಕ್ ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಆನ್ಸರ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ಹಾಕಬೇಕಾದಾಗ ಈ ಪ್ರಾಬ್ಲಮ್ ಅದ ಟೈಮಿಂಗ್ ಎಷ್ಟಿತ್ತು ಅಂತ ನೋಡಿ ನನಗೆ ಅಲ್ಲಿ ಟೈಮಿಂಗ್ ನ ಬರೆದು ಹಾಕಿದ್ರಿ ಅಂತಾರೆ ನನಗೆ. ಸೊ ನಿಮ್ಗೆ ಯಾವ ಕ್ವಶನ್ ಕೇಳಿದ್ದೆ ಅನ್ನೋದು ನನಗೆ ಬೇಗ ಗೊತ್ತಾಗಿ ಹೋಗುತ್ತೆ. ಅದಕ್ಕೋಸ್ಕರ 2019 ಅಲ್ಲಿ ಕೇಳಿದಾನೆ. ಪ್ಲೀಸ್ ಅಪ್ಲೈ ದಿಸ್ ಟ್ರಿಕ್ ಅಂಡ್ ಸಾಲ್ವ್ ಇಟ್ ಅಂಡ್ ಸೆಂಡ್ ದ ಆನ್ಸರ್. ಮುಂದಿನ ಕ್ವಶನ್ ಏನಿದೆ ಅಂತ ನೋಡಿ. The feasible region of an LPP. The feasible region of an LPP is shown in the figure. If z is equal to 3x plus 9y, then maximum value of z. Maximum value of z ಏನಂತ ಕೇಳ್ತಾನೆ. ಹೌದಾ, ಕೆಳಗಡೆ ಕೊಟ್ಟಿರುವಂತಹ ಕಾರ್ನರ್ ಪಾಯಿಂಟ್ಸ್ ಯಾವ ಪಾಯಿಂಟ್ಸ್ ಹತ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದೆ ಅಂತ ಕೇಳ್ತಾನೆ. 2018 ಅಲ್ಲಿ ಕೇಳಿರುವಂತಹ ಕ್ವಶನ್. ಸೊ ಈಗ ನಾವು ಎಲ್ಲವೂ ಕಾರ್ನರ್ ಪಾಯಿಂಟ್ಸ್ ಆಗಿದಾವೆ. 5,5 ಕಾರ್ನರ್ ಪಾಯಿಂಟ್, 0,10, 0,20 ಅಂಡ್ 15,15. ಸೊ ಏನ್ ಮಾಡೋಣ ಅಂತಾರೆ, ಚೆಕ್ ಮಾಡ್ಕೊಂಡು ಬರೋಣ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರೋಣ. 5 3s 15 ಆಗುತ್ತೆ. ಎಸ್ 5 9s 45 ಆಗುತ್ತೆ. ಸೊ ಟೋಟಲ್ ಆಡ್ ಮಾಡಿದೆ ಅಂದ್ರೆ 60. ನೆಕ್ಸ್ಟ್ 0,10 ಇದೆ. 10 into 9, ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ 0 ಇದೆ, ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಮತ್ತೆಲ್ಲ 0 plus 90 ಅಂತ ಹಿಂಗೆಲ್ಲ ಬರ್ಕೊಂಡು ಕೊಡೋದಕ್ಕೆ ಹೋಗಬೇಡಿ. ಓಕೆ, ಡೈರೆಕ್ಟ್ 90 ಅಂತ ಬರೀತೀರಾ. ನೆಕ್ಸ್ಟ್ 0,20, ಸೊ ವ್ಯಾಲ್ಯೂ ನ ಬರ್ದ್ವಿ ಅಂತಾರೆ, ಇಟ್ ವಿಲ್ ಬಿಕಮ್ 180. ನೆಕ್ಸ್ಟ್ ಮಿನಿಮಮ್, ದೆನ್ ಮಿನಿಮಮ್ ಆಫ್ 15,15 ಇದೆ. 15 3s 45 ಆಗುತ್ತೆ, ಪ್ಲಸ್ 15 9s 135 ಆಗುತ್ತೆ. ಹೌದಾ, ಇದನ್ನು ಕೂಡ ಆಡ್ ಮಾಡಿದೆ ಅಂದ್ರೆ 180 ಬರುತ್ತೆ. ಈಗ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೋಡಿದೆ ಅಂತಾರೆ ಮಿನಿಮಮ್ ಎಷ್ಟಾಗುತ್ತೆ ಅಂದ್ರೆ 5,5 ಮಿನಿಮಮ್ ಆಕರ್ಸ್ ಅಟ್ 5,5. ಗ್ರಾಫ್ ನ ನೋಡಿನೂ ಕೂಡ ಸಮ್ ಟೈಮ್ಸ್ ಜಡ್ಜ್ ಮಾಡಬಹುದು, ಬಟ್ ಎಲ್ಲಾ ಟೈಮ್ಸ್ ಅಲ್ಲೂ ಈ ಟ್ರಿಕ್ ವರ್ಕ್ ಆಗಲ್ಲ. ಯಾಕಂದ್ರೆ ಈ ಎಲ್ಲಾ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ನೋಡಿದೆ ಅಂತಾರೆ 5,5 ಇಲ್ಲಿ ಮಿನಿಮಮ್ ಇದೆ ಅಂದ್ರೆ ಮಿನಿಮಮ್ ಆಕಾರ ಆಗಬಹುದಾದಂತಹ ಚಾನ್ಸ್. ಬಟ್ ಇಂಥದೇ ಒಂದು ನೆಕ್ಸ್ಟ್ ಕ್ವಶನ್ ಬರುತ್ತೆ, ನೀನ್ ಏನಾದ್ರು ಆತರ ಗ್ರಾಫ್ ಅಲ್ಲಿ ನೋಡಿ ಲೀಸ್ಟ್ ವ್ಯಾಲ್ಯೂ ಅಥವಾ ಗ್ರಾಫ್ ಕೆಳಗಡೆ ಇರುವಂತಹ ಪಾಯಿಂಟ್ ಏನಾದ್ರು ಮಿನಿಮಮ್ ಎಕ್ಸಿಸ್ಟ್ ಆಗುತ್ತೆ, ಹೈಯೆಸ್ಟ್ ಪೀಕ್ ಅಲ್ಲಿ ಇರುವಂತಹ ಪಾಯಿಂಟ್ ಏನಾದ್ರು ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋದಿತ್ತು ಅಂತಾರೆ, ಕೆಲವು ಪ್ರಾಬ್ಲಮ್ಸ್ ಗಳ ಕಡೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಈ ಮೆಥಡ್ ನ ಅಪ್ಲೈ ಮಾಡಬೇಕಾದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಓಕೆ, ಇಲ್ಲಿ ಮಿನಿಮಮ್ ಏನಾಯ್ತು 5,5 ಆಯ್ತು. ಸಮ್ ಟೈಮ್ಸ್ ಏನಾಗುತ್ತೆ ಅಂತಾರೆ, ಕ್ವಶನ್ ಏನ್ ಕೊಡ್ತಾನೆ ಅಂತಾರೆ, ಈಗ ಮಿನಿಮಮ್ ಅಟ್ ಝೆಡ್ ಪ್ಲಸ್ ಮ್ಯಾಕ್ಸಿಮಮ್ ಅಟ್ ಝೆಡ್ ಅಂತ ಕೊಡ್ತಾನೆ. ಇದೇ ಕ್ವಶನ್ ಗೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಪ್ಲಸ್ ಝೆಡ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಬಹುದು. ಹೌದಾ, ಆ ತರದ ಪ್ರಾಬ್ಲಮ್ಸ್ ಇದಾವೆ. ಮಿನಿಮಮ್ ಝೆಡ್ ಮೈನಸ್ ಮ್ಯಾಕ್ಸಿಮಮ್ ಝೆಡ್ ಎಷ್ಟಾಗಬಹುದು ಅಂತ ಕೇಳ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಎಲ್ಲಾ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಈ ತರ ಇದನ್ನ ಗ್ರಾಫ್ ನ ಕೊಡ್ತಾನೆ, ಆ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಕೊಟ್ಟು ಮ್ಯಾಕ್ಸಿಮಮ್ ಝೆಡ್ ಪ್ಲಸ್ ಮಿನಿಮಮ್ ಝೆಡ್ ಅಂತ ಕೊಡ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಝೆಡ್ ಮೈನಸ್ ಮಿನಿಮಮ್ ಝೆಡ್ ಅಂತ ಕೊಡ್ಬೋದು. ಒಟ್ಟಾರೆಯಾಗಿ ಈ ತರದ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸ್ ಇರುತ್ತೆ. ಅದು ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾನು ಆ ತರದ್ದು ಒಂದು ಕ್ವಶನ್ ಇದೆ, ಅದನ್ನ ನೋಡೋಣ ಏನಾಗುತ್ತೆ ಅಂತ. ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್. ಇಫ್ ಎಕ್ಸ್ ಪ್ಲಸ್ ವೈ, if x plus y is less than or is equal to 2, x is greater than or is equal to 0, y greater than or is equal to 0, the point which has maximum value of 3x plus 2y. ಅಂದ್ರೆ ಈ ಫಂಕ್ಷನ್ ಅಂದ್ರೆ z ಅಂದ್ರೆ ನಾವೇನಂತ ತಗೋಬೇಕು, ಇವಾಗ 3x plus 2y ಅಂತ ತಗೋಬೇಕು. ಈ ಫಂಕ್ಷನ್ ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ ಪಾಯಿಂಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದಾನೆ. ಗ್ರಾಫ್ ನ ಡ್ರಾ ಮಾಡ್ಕೊಳ್ಳೇಬೇಕು, ಬಟ್ ಗ್ರಾಫ್ ನ ಸಿಂಪಲ್ ಆಗಿದೆ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂತದನ್ನ ಕೊಟ್ಟಿದ್ದಾನೆ. ಏನು ಕನ್ಫ್ಯೂಸ್ ಆಗುವಂತದ್ದು ಅಥವಾ ಲೆಂದಿ ಇರುವಂತದನ್ನ ಕೊಟ್ಟಿಲ್ಲ. ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ತಾನೆ. ಇಫ್ ಎಕ್ಸ್ ಇಸ್ 0, ವೈ ಇಸ್ ಈಕ್ವಲ್ ಟು 2, ಹಿಯರ್ ಇಸ್ ದಟ್ ಪಾಯಿಂಟ್ 0,2. ಇಫ್ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 0, ಹಿಯರ್ ಇಸ್ ದಟ್ ಪಾಯಿಂಟ್ 2,0. ಇವೆರಡು ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡ್ತೀವಿ. ಎಸ್, ಇಟ್ ವಿಲ್ ಬಿ ದ ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದನ್ ಆರ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ತಾನೆ. ನಾನು 0 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಫ್ಕೋರ್ಸ್ 0 is less than 2. 0 is less than 2, which is satisfying. So condition, therefore solution region towards origin. After that, x is greater than or equal to 0, y greater than or equal to 0 ಅಂತ ಹೇಳಿದಾನೆ. x greater than or equal to 0, y greater than or equal to, sorry, x greater than or equal to 0, y greater than or equal to 0 ಅಂತ ತಗೊಂಡ್ವಿ ಅಂತಾರೆ. It will be the feasible region. ಈ ಪಾಯಿಂಟ್ 0,2 ಆಗಿತ್ತು, ಈ ಪಾಯಿಂಟ್ 2,0 ಆಗಿತ್ತು. ಇದು ಆರಿಜಿನ್ 0,0 ಆಗಿರುತ್ತೆ. ನಮಗೆ ಕಾರ್ನರ್ ಪಾಯಿಂಟ್ ಸಿಕ್ಕಿದೆ, ಆ ಕಾರ್ನರ್ ಪಾಯಿಂಟ್ಸ್ ಅನ್ನ ತಗೊಂಡು ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ಎಸ್, 0,2 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 4 ಆಗುತ್ತೆ. 2,0 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 6 ಆಗುತ್ತೆ. 0,0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಗುತ್ತೆ. ನಮ್ಗೆ ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆದಂತಹ ಪಾಯಿಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 6 ಆಯ್ತು.
ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆದಂತ ಪಾಯಿಂಟ್ ಯಾವುದು ಅಂತಂದ್ರೆ 2,0. ಸೊ ಹಂಗಾದ್ರೆ ನಮ್ಮ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. 2014 ಅಲ್ಲಿ ಕೇಳಿರುವಂತಹ ಕ್ವಶನ್. ನೋಡಿ ಎಷ್ಟು ಸಿಂಪಲ್ ಆಗಿದಾವಲ್ವಾ. ನೀವೆಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಒಂದ್ಸರಿ ವರ್ಕ್ ಮಾಡ್ಕೊಂಡು ನೋಡಿದ್ರಿ ಅಂತಾರೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದಾವೆ. ಹೌದಾ? ನೋಡಿ ಹಂಗಾರೆ ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ ಅಂತ. ಎಸ್, ಹಿಯರ್ ಇಸ್ ದ ಕ್ವಶನ್. ಇಟ್ ಇಸ್ ಎಕ್ಸಾಂಪ್ಲರ್ ಕ್ವಶನ್. ನೆಕ್ಸ್ಟ್ ಇಯರ್ ನಿಮ್ಗೆ 2021 ಗೆ ಕೇಳಬಹುದಾದಂತಹ ಕ್ವಶನ್ ಇದು. ದ ಫಿಸಿಬಲ್ ಸೊಲ್ಯೂಷನ್ ಆಫ್ LPP as shown in the figure z is equal to 3x minus 4y be the objective function. ಅವನು ಕೇಳಿರೋದು ಈಗ ಮಿನಿಮಮ್ ಆಫ್ z occurs in which point. ಸೊ 0,0 ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ 0,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಥವಾ ಈಗ ಇಲ್ಲಿ ಏನಾಗುತ್ತೆ ಅಂತಾರೆ ಇಲ್ಲಿ ಸಾಕಷ್ಟು ಕಾರ್ನರ್ ಪಾಯಿಂಟ್ಸ್ ಇದಾವೆ. ನಾವು ಬರೀ ಆಪ್ಷನ್ ಅಲ್ಲಿ ಇರುವಂತದನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈಗ ಇಲ್ಲಿರುವಂತ ಪಾಯಿಂಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. 0,0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 0 ಆಯ್ತು. 5,0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 15 ಆಗುತ್ತೆ. 6,5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 6 18. 18 minus 20. 18 minus 20 ಅಂದ್ರೆ -2 ಆಗುತ್ತೆ. ಹೌದಾ? 18 minus 20 is -2. 6,8 ಇದೆ. 3 6 18 minus 32. 18 minus 32 minus 14 ಆಗುತ್ತೆ. ಆನ್ಸರ್ ನ ಬರ್ಕೊಂಡಿರೋದು ಯಾಕೆ ಅನ್ನೋದನ್ನು ಹೇಳ್ತೀನಿ ನಾನು. ಈ ತರ ಯಾಕೆ ಎಲ್ಲಾ ಪಾಯಿಂಟ್ಸ್ ಬರ್ಕೊಂಡು ಹೋಗ್ತಿದ್ದೀನಿ ಅಂತ. 4,10. 3 4s 12. 12 minus 40. 12 minus 40 ಅಂತಾರೆ 40 minus 10 ಅಂತಾರೆ 30 ಆಗುತ್ತೆ. ಇದು 28 ಆಗುತ್ತೆ. ಯಾವ -28 ಆಗುತ್ತೆ. ಇನ್ನು 0,8 ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ, ಇಟ್ ವಿಲ್ ಬಿಕಮ್ -32. ಈಗ ನೀನು ಎಲ್ಲಾ ವ್ಯಾಲ್ಯೂಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಲೀಸ್ಟ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತಾರೆ -32. ಸೊ -32 occurs at 0,8. then option B is your answer. so simple. ಹೌದಾ? ಬಟ್ ಕೆಳಗಡೆ ಕೊಟ್ಟಿದ್ದಾನೆ ರೆಫರ್ ಟು ದ ಅಬೌವ್ ಕ್ವಶನ್ ಮ್ಯಾಕ್ಸಿಮಮ್ z occurs at ಅಂತ. ಈಗ ಅವನು ಕ್ವಶನ್ ನ ಇಷ್ಟೇ ಕೇಳ್ಬಿಡ್ತಾನೆ ಏನಂತ ದ ಫಿಸಿಬಲ್ ಎಲ್ಲ ಕೊಟ್ಟು ಮ್ಯಾಕ್ಸಿಮಮ್ z occurs ಅಂತ ಈ ತರ ಕೇಳ್ಬೋದು. ಇಲ್ಲ ಇನ್ನೊಂದು ಕ್ವಶನ್ ಕೇಳಿದಾನೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಪ್ಲಸ್ ಮಿನಿಮಮ್ ವ್ಯಾಲ್ಯೂ ಆಫ್ z ಅಂತ ಕೇಳಿದಾನೆ. ಹೌದಾ? ಈಗ ಮ್ಯಾಕ್ಸಿಮಮ್ ಯಾವ ಪಾಯಿಂಟ್ ಅಲ್ಲಿ ಆಕಾರ ಆಗುತ್ತೆ ಅಂತ ನೋಡಿ. ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ? 15 ಇದೆ. 15 ಇದೆ. ಇಲ್ಲಿ -28 -32 -14 -2 ಇದೆ. ಹೈಯೆಸ್ಟ್ ವ್ಯಾಲ್ಯೂ ಇಸ್ 15. ಹಂಗಾರೆ ನಮ್ಗೆ 15 ಆಕರ್ ಆದಂತಹ ಪಾಯಿಂಟ್ 5,0 ಇದೆ. ಆಪ್ಷನ್ ಎ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಂಗಾರೆ ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದೆ ನೋಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಪ್ಲಸ್ ಮಿನಿಮಮ್ ವ್ಯಾಲ್ಯೂ ಆಫ್ z ಅಂತ ಇದೆ. 15 minus 32. 15 minus 32. 15 minus 32 ಗೆ ಆನ್ಸರ್ ಏನಾಗುತ್ತೆ ನೋಡಿ. 15 minus 32 ಗೆ ಆನ್ಸರ್ -17 ಆಗುತ್ತೆ. ಹೌದಾ? ಸೊ ಆಪ್ಷನ್ ಡಿ ಇಸ್ ಯುವರ್ ಆನ್ಸರ್. ಈ ತರ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ತರ ಇದನ್ನೇ ಕ್ವಶನ್ ಆಗಿ ಕೇಳದ ಅಂತಂದ್ರೆ ನಮಗ್ ಗೊತ್ತಾಗಬೇಕಾಗಿದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂನು ಎರಡನ್ನೂ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಅದೇನ್ ಸಿಂಪಲ್ ಅಲ್ವಾ? ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನೇ ಆಗ್ಬೇಕಾದಕ್ಕೆ. ಹೌದಾ? ಅದಕ್ಕೋಸ್ಕರನೇ ಹೇಳಿದ್ದು ಲೀನಿಯರ್ ಇನ್ಇಕ್ವಾಲಿಟಿ ಮತ್ತೆ LPP ತುಂಬಾ ಸಿಂಪಲ್ ಆಗಿದೆ. ಸೊ ಒಂದು ಕ್ವಶನ್ ಇಲ್ಲ ಎರಡು ಕ್ವಶನ್ ಕೇಳಿರ್ತಾನಲ್ವಾ, ಎರಡನ್ನೂ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಸಿಕ್ಕಾಪಟ್ಟೆ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ ಇದೇ ತರ ಇದೆ. ಎಸ್, ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್. ಅವನೇ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾನೆ. ಕಾರ್ನರ್ ಪಾಯಿಂಟ್ಸ್ ಗಳನ್ನ ಅವನೇ ಕೊಟ್ಟಿದ್ದಾನೆ. ಯಾವ್ಯಾವು? 0,2 3,0 6,0 6,8 ಅಂಡ್ 0,5. ಆಲ್ಮೋಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇದ್ವಲ್ವ ಅದೇ ತರದ ಪಾಯಿಂಟ್ಸ್ ಗಳಿದಾವೆ. ಎಸ್, f is equal to 4x plus 6y ಅಂತ ಹೇಳ್ತಾನೆ. ಇಟ್ ಈಸ್ ಆನ್ ಅಬ್ಜೆಕ್ಟಿವ್ ಫಂಕ್ಷನ್. ದೆನ್ ಮಿನಿಮಮ್ ವ್ಯಾಲ್ಯೂ f occurs at 0,2 ಹತ್ರನ ಅಥವಾ 3,0 ಓನ್ಲಿನ ಗೊತ್ತಿಲ್ಲ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡೋಣ. 0,2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಾರೆ 12 ಆಗುತ್ತೆ. ಯಾಕೆ? y ಕೋಆರ್ಡಿನೇಟ್ ಇಸ್ 2, x ಕೋಆರ್ಡಿನೇಟ್ ಇಸ್ 0. ಡೈರೆಕ್ಟ್ ಆಗಿ ಬರೆಯೋಣ. 3,0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 12 ಆಗುತ್ತೆ. ಎಸ್ 12. 6,0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ 24 ಆಗುತ್ತೆ. 6,8 ಮಾಡಿದ್ವಿ ಅಂತಾರೆ. ಸರ್ ಯಾಕೆ 6,8? ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. 6,8 ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ. ಸೊ ಎರಡು ಪ್ಲಸ್ ವ್ಯಾಲ್ಯೂ ಇದೆ, ಪಾಸಿಟಿವ್ ವ್ಯಾಲ್ಯೂ ಇದೆ, ಬಿಗ್ ವ್ಯಾಲ್ಯೂ ಬರುತ್ತೆ ಅಂತ. ಬಟ್ ಕೆಳಗಡೆ ಒಂದು ಕ್ವಶನ್ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಆಫ್ f ಮೈನಸ್ ಮಿನಿಮಮ್ ಆಫ್ f ಅಂತ. ಈ ತರ ಕೊಟ್ಟಾಗ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಬೇಕು, ಮಿನಿಮಮ್ ವ್ಯಾಲ್ಯೂನು ಬೇಕು. ಅದಕ್ಕೋಸ್ಕರ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. 6 4s 24 ಪ್ಲಸ್ 8 6s 48. ಹೌದಾ? ಸೊ ಎರಡನ್ನು ಆಡ್ ಮಾಡಿದ್ವಿ ಅಂತಾರೆ 72 ಆಗುತ್ತೆ. 72 ಇಸ್ ನೆಕ್ಸ್ಟ್ ಇನ್ನೊಂದು 0,5 ಇದೆ. 0,5 ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 30 ಆಗುತ್ತೆ. ಈಗ ನೀನು ಅಬ್ಸರ್ವ್ ಮಾಡಿದೆ ಅಂತಾರೆ 12 is the minimum value, but 12 occurs at 2 points. ಯಾವ್ದಾದ್ರು? At any point on the line segment joining the point 0,2 or 3,0.
ಈ 0,2 ಮತ್ತೆ 3,0 ನ ಜಾಯಿನ್ ಮಾಡುವಂತ ಎಲ್ಲಾ ಪಾಯಿಂಟ್ಸ್ ಮೇಲೂ ಆಕಾರ ಆಗುತ್ತಾ ಅಂತ ಹೇಳ್ತಾನೆ. ಇಲ್ಲಿ 0,2 ಓನ್ಲಿ ಅಂತ ಹೇಳ್ತಾನೆ, 3,0 ಓನ್ಲಿ ಅಂತ ಹೇಳ್ತಾನೆ. ಇಲ್ಲ 0,2 ಓನ್ಲಿ ಅಲ್ಲ, 3,0 ಓನ್ಲಿ ಅಲ್ಲ. ಈಗ ಇನ್ನೊಂದು ಕೇಳಿದಾನೆ ನೋಡಿ, ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 0,2 ಅಂಡ್ 3,0. ಇದರ ಮಿಡ್ ಪಾಯಿಂಟ್ ಏನಾಗುತ್ತೆ? 0,2 ಮತ್ತೆ 3,0 ದ ಮಿಡ್ ಪಾಯಿಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ 3 ಪ್ಲಸ್ 0 3/2, ಮತ್ತೆ 2 ಪ್ಲಸ್ 0, ಸೊ 2 plus 0 2 divided by 2, ಇದು ಸಾರಿ ಕಮ, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ 3 ಡೈಮೆನ್ಷನಲ್ ಜಾಮೆಟ್ರಿ ನೋಡ್ಕೊಂಡು ಬನ್ನಿ ಒಂದ್ಸರಿ. 3/2, 3/2 ಮತ್ತೆ 2/2 ಅಂತಾರೆ 1, ಸೊ 3/2, 1. ಸೊ 3/2, 1 ಅಂತಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 3/2, 1 ಅಂತ ಹೇಳ್ತಾನೆ 4 into 3/2 ಪ್ಲಸ್ 6 into 1, 2 1s are 2 2s are 2 3s are 6, 6 plus 6 12 ಆಗುತ್ತಲ್ವಾ. ಅವ್ನು ಕೇಳಿದ್ದೇನು, ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ 0,2 ಅಂಡ್ 3,0 ಓನ್ಲಿ ಅಂತ ಹೇಳ್ತಾನೆ. ಮತ್ತೆ ಇಲ್ಲ ನಮಗೆ 0,2 ಮತ್ತು 3,0 ಸಿಕ್ಕಿತ್ತು, ಅದರ ಮಿಡ್ ಪಾಯಿಂಟ್ ಅಲ್ಲೂ ಸಿಕ್ತು ಅಂತ ಹೇಳಿದ್ರೆ ನಾವು ಕನ್ಕ್ಲೂಡ್ ಮಾಡಬೇಕಾಗಿದೆ ಏನಂದ್ರೆ, ಅಟ್ ಎನಿ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ 0,2 ಅಂಡ್ 3,0 ವಿಲ್ ಬಿ ಅವರ್ ಆನ್ಸರ್. ಹೌದಾ? ಯಾಕಂದ್ರೆ ಬರೀ ಇಲ್ಲಿ ಓನ್ಲಿ ಅಂತ ಇರ್ಲಿಲ್ಲ ಅಂತಾರೆ ನೋಡಬಹುದಿತ್ತು, ಬಟ್ ಎಲ್ಲಾ ಪಾಯಿಂಟ್ ಆ ಪಾಯಿಂಟ್ ಅಲ್ಲೂ ಸಿಕ್ತಿದೆ, 0,2 ಅಲ್ಲೂ ಸಿಕ್ತಿದೆ, 3,0 ಸಿಕ್ತಿದೆ ಅಂತಾರೆ. ವಿ ಮೇ ಗೆಟ್ ಅಟ್ ಎನಿ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ 0,2 ಅಂಡ್ 3,0, ಇಟ್ ವಿಲ್ ಬಿ ಅವರ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ನೋಡಿ, ರೆಫರ್ ಟು ದ ಅಬೌವ್ ಕ್ವಶನ್ ಮ್ಯಾಕ್ಸಿಮಮ್ ಆಫ್ ಎಫ್ ಮೈನಸ್ ಮಿನಿಮಮ್ ಆಫ್ ಎಫ್ ಅಂತ ಹೇಳಿದಾನೆ. ಮ್ಯಾಕ್ಸಿಮಮ್ ಆಫ್ ಎಫ್ ಎಷ್ಟಿದೆ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಇಸ್ 72, ಮಿನಿಮಮ್ ಆಫ್ ಎಫ್ ಇಸ್ 12 ಇದೆ, 12 ನ ಬರೆಯೋಣ. 72 minus 12, 60. Of course, option A is your answer. That's all. See how simple they are. So ಇಷ್ಟೇ ಸಿಂಪಲ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾನೆ. ಇವೆರಡು ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ನ ಇದುವರೆಗೂ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿಲ್ಲ. ಪ್ರೀವಿಯಸ್ ಇಯರ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರೋದ್ರಿಂದ ಪ್ಲೀಸ್ ವರ್ಕ್ ದೀಸ್ ಟೂ ಪ್ರಾಬ್ಲಮ್ಸ್. ಓಕೆ, ಐ ಥಿಂಕ್ ಮೇ ಬಿ ಲಾಸ್ಟ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡ್ಕೊಂಡ್ಬಿಡೋಣ. ಎಸ್, 2020 ಅಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಎಕ್ಸಾಂಪ್ಲರ್ ಬುಕ್ ಇಂದ ಕೇಳಿರುವಂತಹ ಕ್ವಶನ್. ದಿಸ್ ಕ್ವಶನ್ ಫ್ರಮ್ ಎಕ್ಸಾಂಪ್ಲರ್ ಪ್ರಾಬ್ಲಮ್, ಎಕ್ಸಾಂಪ್ಲರ್ ಬುಕ್. ಓಕೆನಾ? ಕ್ವಶನ್ ಏನಿದೆ ಅಂತ ನೋಡಿ. ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟ್ರೇಂಟ್ಸ್ ಆರ್. ಅಂದ್ರೆ ಅವ್ನು ಕೊಟ್ಟಿರುವಂತ ಕ್ವಶನ್ ಹಂಗಿದೆ. ಹಂಗಾರೆ ಇದ್ರ ಮೀನಿಂಗ್ ಇಷ್ಟೇ, ಕಾರ್ನರ್ ಪಾಯಿಂಟ್ಸ್ 0,3, 1,1 ಅಂಡ್ 3,0 ಅಂತ ಮೀನಿಂಗ್. ಲೆಟ್ z is equal to px plus qy where p and q greater than 0. Condition on p and q so that minimum of z occurs at minimum 3,0 ಮತ್ತೆ 1,1 ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆಗ p ಮತ್ತೆ q ವ್ಯಾಲ್ಯೂ ಏನಾಗುತ್ತೆ, ಅದರ ಕಂಡೀಷನ್ ಏನಿರಬಹುದು ಅಂತ ಕೇಳಿದಾನೆ. ಹಿಂಗೂ ಮಿನಿಮಮ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದಾನೆ. 2 ಪಾಯಿಂಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. 2 ಪಾಯಿಂಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಈಕ್ವಲ್ ಆಗಿರುತ್ತೆ. ಮಿನಿಮಮ್ 2 ಪಾಯಿಂಟ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಸೇಮ್ ಆಗಿರುತ್ತೆ ಅಂತ, ಈಕ್ವಲ್ ಆಗಿರುತ್ತೆ ಅಂತ. ನೋಡೋಣ, ಈ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಏನಾಗುತ್ತೆ 3p ಆಗುತ್ತೆ. ಈ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ p ಪ್ಲಸ್ q ಆಗುತ್ತೆ. ಹೌದಾ? p ನ ಈ ಕಡೆ ಶಿಫ್ಟ್ ಮಾಡು, 2p ಆಗುತ್ತೆ. 2p is equal to q. ಯಾವ ಪಾಯಿಂಟ್ ಇರಬಹುದು 2p is equal to q? 2p is equal to q ಇಲ್ಲ, ಬಟ್ p is equal to ಏನಿದೆ, q/2 ಇದೆ. Option B is your answer. See how simple. 2020 question and this question from exemplar book. Please, once again I will suggest that read exemplar problems, study exemplar problems with the previous year question papers. This is my suggestion. ಆಮೇಲೆ ನಾನು ಹೇಳಿದಂಗೆ one suggestion, one ಡೌಟ್, ಕಾಮನ್ ಡೌಟ್. ಎಷ್ಟು ಕ್ವಶನ್ಸ್ ಗಳು ಬರ್ತವೆ, ಎಷ್ಟು ರಿಪೀಟ್ ಆಗ್ತವೆ ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ಏನು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಮೇ ರಿಪೀಟ್. ನೀವೇ ನೋಡ್ಕೊಂಡು ಬಂದಿದ್ದೀರಾ ಲೀನಿಯರ್ ಇನ್ಇಕ್ವಾಲಿಟೀಸ್, ನಾಟ್ ಓನ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ಬಟ್ ಆಲ್ ಟಾಪಿಕ್ಸ್. ನಾನು ಪ್ರತಿ ಟಾಪಿಕ್ ಅಲ್ಲೂ ಕೂಡ ಈ ತರದನ್ನ ಹೇಳಿದೀನಿ. ಎಕ್ಸಾಂಪ್ಲರ್ ಇಂದ ಯಾವ್ದು ಬಂತು, ಪ್ರೀವಿಯಸ್ ಇಯರ್ ಇಂದ ಯಾವ್ದು ರಿಪೀಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಒನ್ಸ್ ಅಗೇನ್, ಸೊ ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ crash course, 15 days crash course, know your PYQs. If you really interested, so contact me on phone number nu kuda description alli ide. And finally, if you really like this video, please hit the like button and share with your friends. Subscribe agirilla andre subscribe agi, like agidre video like agidre ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.